ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್, ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್, ಲವಣ ತೈಲಂ ಮತ್ತು ಪೋಥೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಸಂಭ್ರಮದ ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ. ವೀಕ್ಷಕರೇ, ಇಡೀ ಮನುಷ್ಯ ಕುಲಕ್ಕೆ ಆದರ್ಶ ಪುರುಷ ಶ್ರೀರಾಮಚಂದ್ರ. ಆತನ ಜೀವನ ಮಾರ್ಗ, ನಡೆದಂತಹ ಹಾದಿ, ಆತನ ಗುಣ ಇಂದಿಗೂ ಕೂಡ ಆದರ್ಶನೀಯ. ಭಗವಂತನಾದರೂ ಕೂಡ ಸ್ವತಃ ಮನುಷ್ಯನಾಗಿ ಹುಟ್ಟಿ ಪ್ರತಿಯೊಬ್ಬರಿಗೂ ಜೀವನದ ಮೌಲ್ಯಗಳನ್ನು, ಜೀವನದ ಮಾರ್ಗವನ್ನು ತಿಳಿಸಿಕೊಟ್ಟಂತಹ ಮಹಾಪುರುಷ ಶ್ರೀರಾಮಚಂದ್ರ. ಶ್ರೀರಾಮನು ನಮ್ಮ ಆತ್ಮವಾದರೆ ಸೀತೆಯು ನಮ್ಮ ಮನಸ್ಸು. ಶ್ರೀ ಹನುಮಾನ್ ನಮ್ಮ ಜೀವಶಕ್ತಿಯಾದರೆ ರಾವಣನು ನಮ್ಮ ಅಹಂ. ಮನಸ್ಸನ್ನ ಅಹಂ ಆವರಿಸಿಕೊಂಡಾಗ ಅಲ್ಲಿ ನಮ್ಮ ಆತ್ಮವು ಪ್ರಕ್ಷುಬ್ಧಗೊಳ್ಳುತ್ತೆ. ಹಾಗಾಗಿ ಮನಸ್ಸು ಮತ್ತು ಆತ್ಮವನ್ನ ನಿಯಂತ್ರಣದಲ್ಲಿ ಇಡಬೇಕು ಅಂತಂದ್ರೆ ಅಲ್ಲಿ ಸರಿಯಾದ ಪ್ರಕ್ರಿಯೆಯಲ್ಲಿ ಮಾಡುವಂತಹ ಉಸಿರಾಟದ ಧ್ಯಾನ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮನಸ್ಸು ಮತ್ತು ಆತ್ಮ ಒಂದಾದರೆ, ಅಂದ್ರೆ ರಾಮ ಮತ್ತು ಸೀತೆ ಒಂದಾದರೆ ಅಲ್ಲಿ ಅಹಂ ನಾಶವಾಗುತ್ತೆ. ಶ್ರೀರಾಮಚಂದ್ರನ ಈ ಎಲ್ಲಾ ಆದರ್ಶ ಗುಣಗಳನ್ನ ಪ್ರತಿಯೊಬ್ಬರೂ ರೂಢಿಸಿಕೊಳ್ಳೋಣ, ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಶ್ರೀರಾಮ ನವಮಿಯ ಹಬ್ಬದ ವಿಶೇಷ ಹಾರ್ದಿಕ ಶುಭಾಶಯಗಳನ್ನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಮನೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ರಾಜ್ಯದ ದೇಶದ ಸಮಸ್ತರಿಗೂ ಹೇಳ್ತಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ, ಜಾನಕಿ ರಾಮ, ಪಟಾಭಿರಾಮ, ಶ್ರೀರಾಮ. ರಾಮದೇವರನ್ನ ಪ್ರಾರ್ಥನೆ ಮಾಡುವಂತಹದ್ದು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಹುಟ್ಟುಹಬ್ಬದ ಈ ಶುಭ ದಿನ ನಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ. ತಾವು ಹಾಕುವಂತ ಪ್ರತಿ ಹೆಜ್ಜೆಯಲ್ಲೂ ಸಹಿತ ರಾಮನಾಮದೊಂದಿಗೆ ನಡೆಯುವಂತಹದ್ದು ಬಹಳ ವಿಶೇಷವೇ ಸರಿ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ಸಹಿತ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ರಾಮ ಕೋದಂಡ ರಾಮ, ಜಾನಕಿ ರಾಮ, ಪಟಾಭಿರಾಮ, ಶ್ರೀರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ಸೀತಾರಾಮ. ನಾಡಿನ ಸಮಸ್ತ ಜನಕ್ಕೂ, ಅದರಲ್ಲೂ ವಿಶೇಷವಾಗಿ ಮಹರ್ಷಿವಾಣಿಯ ಪ್ರೇಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರಲ್ಲೂ ವಿಶೇಷವಾಗಿ ನಮ್ಮ ಲಕ್ಷ್ಮೀ ಮೇಡಮ್ ಅವ್ರಿಗೂ ಕೂಡ, ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂತಹ ಆನಂದ್ ಗುರುಜಿಯವರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಗುರುಗಳನ್ನ ಪ್ರಾರ್ಥನೆ ಮಾಡಿ ಅವರ ಪಾದರವಿಂದಕ್ಕೆ ನಮನವನ್ನ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು ಬಹುಶಃ ಇದನ್ನೇ ಇರ್ಬೋದೇನೋ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರ್ತಕ್ಕಂತಹ ವೀಕ್ಷಕ ಬಂಧುಗಳಲ್ಲಿ ಪ್ರತಿಯೊಬ್ಬರಲ್ಲೂ ಮನೆ ಮಾತಾಡಿರ್ತಕ್ಕಂತಹ, ಪ್ರತಿಯೊಬ್ಬರ ಮನಸ್ಸಲ್ಲೂ ಇರತಕ್ಕಂತಹ ಹೃದಯದ ಮಾತಿದು. ಮಗ ಅಪ್ಪನಿಗೆ ಶುಭಾಶಯ ಹೇಳೋದು, ತಂದೆ ಮಗನಿಗೆ ಶುಭಾಶಯ ಹೇಳೋದು, ಇದೆಲ್ಲೋ ವೇದಿಕೆ ಅಂದರೆ. ಈ ವೇದಿಕೆಯಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ನಿತ್ಯವೂ ನಿತ್ಯೋತ್ಸವದಂತೆ ನಮ್ಮೊಂದಿಗೆ ಇರತಕ್ಕಂಥ ತಾಯಿ ಮಹಾಲಕ್ಷ್ಮಿ ಆರಾಧನೆ, ಹಾಗೆ ಪ್ರತಿನಿತ್ಯ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ನಾವು ಈ ಪೀಠದಲ್ಲಿ ಕೂತು ಏನನ್ನ ನಾವು ಹೇಳ್ತಿದ್ದೀವೋ, ಯಾವ ಪ್ರಕಾರ ಸಂಸ್ಕೃತಿ ಸಂಪ್ರದಾಯ ಬೇಕು, ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಆ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮದ ಆಚರಣೆ ಮತ್ತು ನಡವಳಿಕೆಗಳ ಬಗ್ಗೆ ಹೇಗೆ ನಾವು ಪ್ರತಿನಿತ್ಯದ ಪಾಠ ಪ್ರವಚನವನ್ನು ಮಾಡ್ತಿದ್ದೀವೋ, ಅದು ಇಲ್ಲಿ ನಡೆದಾಗ, ಇಲ್ಲಿ ಹಾಗೆ ಇದ್ದಾಗ, ಪ್ರತಿನಿತ್ಯದ ಕಾಯಕದಲ್ಲಿ ತಾವು ಪ್ರತ್ಯಕ್ಷವಾಗಿ ನೋಡ್ತಿರುವಾಗ ಬಹುಶಃ ನನಗಿನ್ನ ಹೆಚ್ಚಿನಾಗಿ ನಿಮಗೆ ಸಂತೋಷ ಅನ್ಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆಯೇ ವೀಕ್ಷಕರೇ, ಶ್ರೀರಾಮ ನವಮಿ ಹಬ್ಬದ ಈ ಶುಭ ದಿನದಂದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಚಿಕ್ಕಲಸಂದ್ರ ವಾರ್ಡ್ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಶ್ರೀ ವೆಂಕಟಸ್ವಾಮಿ ನಾಯ್ಡು ಅವರು ಮತ್ತು ಅವರ ತಂಡದವರು. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ, ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ
ಯಾವುದೇ ಒಂದು ಹಬ್ಬಗಳಾದರೂ ಆ ಹಬ್ಬಗಳನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರು. ವೆಂಕಟಸ್ವಾಮಿ ನಾಯ್ಡು ಅವರು ಅಂದರೆ ಅವರ ಭಾಗದ ಪ್ರತಿಯೊಬ್ಬರಿಗೂ ಸಹಿತ ಬಹಳ ಖುಷಿ. ಏಕೆಂದರೆ ಎಲ್ಲ ಹಬ್ಬಗಳನ್ನು ಎಲ್ಲರ ಜೊತೆ ಸೇರಿ ಆಚರಣೆ ಮಾಡುವಂತಹದ್ದು. ಅವರು ಸಹಿತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೂ ಬಹಳ ಸಂತೋಷ ಇದೆ. ಚಿಕ್ಕಲ್ಸಂದ್ರ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ವೆಂಕಟಸ್ವಾಮಿ ನಾಯ್ಡು ಅವರು ಹಾಗೂ ಅವರೊಂದಿಗೆ ನಮ್ಮ ಶಿವು ಮತ್ತು ಇನ್ನು 3 ಜನ ಆತ್ಮೀಯರು ಎಲ್ಲರೂ ಬಂದಿದ್ದಾರೆ. ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಬಡಾವಣೆಯ ಹುಡುಗ ಶ್ರೀನಿವಾಸ್ ಅಂತೇಳಿ ಸುಮಾರು ನಾನು ಕಾರ್ಪೊರೇಟರ್ ಆದಾಗ ಸುಮಾರು ಒಂದು 7-8 ವರ್ಷದ ಹುಡುಗ ಇರ್ಬೋದು. ಈ ದಿನ ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದು ಕನ್ನಡ GTV ಕನ್ನಡದ ವಾಹಿನಿಯಲ್ಲಿ ನೋಡಿದಾಗ ಬಹಳ ಸಂತೋಷವಾಯಿತು. ಯಾರು ಈ ಶ್ರೀನಿವಾಸ ಅಂತ ನೋಡಿದಾಗ ನಮ್ಮ ಗುರೂಜಿರವರ ಸುಪುತ್ರರಾದಂಥ ಶ್ರೀನಿವಾಸಾಚಾರ್ಯ ಅಂತೇಳಿ ನಾನು ನಮ್ಮ GTV ಕನ್ನಡ ವಾಹಿನಿಯಲ್ಲಿ ನೋಡಿ ಬಹಳ ಸಂತೋಷವನ್ನು ಪಟ್ಟೆ. ಅದರಿಂದ ಇವತ್ತು ಶ್ರೀರಾಮನವಮಿ ಹಬ್ಬದ ದಿವಸ ಬಂದು ಆ ಒಂದು ನಮ್ಮ ಬಡಾವಣೆಯ ಹುಡುಗ ಇವತ್ತು ಶ್ರೀನಿವಾಸಾಚಾರ್ಯರಾಗಿದ್ದಾರೆ ಅಂತೇಳಿ ಸಂತೋಷದಿಂದ ಬಂದು ನಮ್ಮ ಬಡಾವಣೆಯಲ್ಲಿ ಆಗ್ತಕ್ಕಂಥ ಶ್ರೀರಾಮನವಮಿ ಹಬ್ಬದ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ಳೋದಕ್ಕೋಸ್ಕರ ಈ ಒಂದು GTV ಕನ್ನಡ ವಾಹಿನಿಗೆ ಬಂದು ಇವತ್ತು ಕರಿತಾ ಇದ್ದೀನಿ. ದಯವಿಟ್ಟು ನಮ್ಮ ಒಂದು ಬಡಾವಣೆಗಳಾಗುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಂದು ಭಾಗವಹಿಸಬೇಕಂತೇಳಿ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ನಮ್ಮ ಮಹಾಶ್ರೀ ಆನಂದ್ ಗುರೂಜಿರವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿ ನಮ್ಮ ನಾಡಿನ ಜನತೆಗೆ ಬಾಗಿನ ಕಾರ್ಯಕ್ರಮ ಇರ್ಬೋದು, ಮತ್ತೊಂದು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ರು. ಅದೇ ರೀತಿಯಾಗಿ ಮಗನಾಗಿ ನಮ್ಮ ಆನಂದ್ ಗುರೂಜಿರವರ ಸುಪುತ್ರರಾಗಿ ನಮ್ಮ ಬಡಾವಣೆಯಲ್ಲಿ ಸೇವೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಜನರ ಕಷ್ಟ ಸುಖಗಳಿಗೆ, ಆರೋಗ್ಯ ಅನಾರೋಗ್ಯಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಶ್ರೀನಿವಾಸರವರಿಗೂ ಮತ್ತು ಅವರ ತಂದೆಯವರಾದಂಥ ಮಹರ್ಷಿ ಆನಂದ್ ಗುರೂಜಿಯವರಿಗೂ ನಾನು ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಸಲ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಹೇಳಬೇಕು ಅಂದರೆ, ನಮ್ಮ ಕಾಮಾಖ್ಯ ಬಡಾವಣೆಯಲ್ಲಿ ನಾನು ವಾಸವಾಗಿರ್ತಿರ್ತಕ್ಕಂಥದ್ದು ಸತತವಾಗಿ 10 ವರ್ಷ ಆಯಿತು. ನಮ್ಮ ಬಡಾವಣೆಯಲ್ಲಿ ಇರ್ತಕ್ಕಂಥದ್ದು ವಿಶೇಷವಾಗಿ ನಾನು 10 ವರ್ಷದಿಂದ ನನ್ನ ಪುಟ್ಟ ವಯಸ್ಸಿನಿಂದ ಆ ಒಂದು ಬಾಲಕನಾಗಿರ್ತಕ್ಕಂಥ ಆ ಒಂದು ಶ್ರೀನಿವಾಸನಿಂದನೂ ಕೂಡ ಈಗ 20 ವರ್ಷ ಆಗಿರೋ ಈ ಶ್ರೀನಿವಾಸನವರೆಗೂ ಕೂಡ ನನ್ನ ಆಗು ಹೋಗುಗಳು, ಆಟ ಪಾಠ ಪ್ರತಿಯೊಂದನ್ನು ಕೂಡ ಹತ್ತಿರದಲ್ಲಿ ನಿಂತು ನಮ್ಮ ವೆಂಕಟಸ್ವಾಮಿ ನಾಯ್ಡು ಅಂಕಲ್ ಅವರು ನೋಡಿರ್ತಕ್ಕಂಥದ್ದು. ಆದ್ರೆ ಒಂದು ಹೇಳ್ಬೇಕಂದ್ರೆ, ಆಗ ನಮ್ಮ ಆಟ ಪಾಠ ಬಾಲ್ಯಗಳು ನಾನು ಸುತ್ತಾಡ್ತಾ ಇರ್ಬೇಕಾದ್ರೆ ಪ್ರತಿಯೊಂದು ವಲಯದಲ್ಲೂ ಕೂಡ ಅಂಕಲ್ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಕೆಲಸ ಆಗಲಿ, ಅವರು ಮಾಡ್ತಿರ್ತಕ್ಕಂಥ ಆ ಒಂದು ಭಕ್ತಿಪೂರ್ವಕ ಕಾರ್ಯಕ್ರಮಗಳಾಗ್ಲಿ ಪ್ರತಿಯೊಂದು ಕೂಡ ಬಹಳ ವಿಭಿನ್ನ ರೀತಿಯಲ್ಲಿ ಇರ್ತಿತ್ತು. ಒಂದೊಂದು ಕೂಡ ನೋಡೋದಕ್ಕೆ ಬಹಳ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಬಂದ್ರೆ ಒಂದು ದೊಡ್ಡ ಮೇನ್ ರೋಡ್ ಅಲ್ಲಿ ಪ್ರತಿಯೊಬ್ರು ಕೂಡ ಮನೆಯಲ್ಲಿರ್ತಕ್ಕಂಥ ಸುಮಂಗ್ಲಿಯರಿಗೆ ಬಾಗಿನವನ್ನು ವಿತರಣೆ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ರಂಗೋಲಿ ಕಾಂಪಿಟೇಷನ್ ಇಡ್ತಕ್ಕಂಥದ್ದು, ಆಟ ಪಾಠ ಇದರೆಲ್ಲರ ಜೊತೆ ಕೂಡ ಅವರೊಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ರು. ಅವರು ಕಾರ್ಯಕ್ರಮ ಮಾಡಿದ್ರೆ ಇಡೀ ಕಾಮಾಖ್ಯ ಬಡಾವಣೆ ಅಕ್ಕಪಕ್ಕ ಇರತಕ್ಕಂತ ಬಡಾವಣೆಯವರು ಕೂಡ ಬಂದು ಕಾರ್ಯಕ್ರಮವನ್ನ ಭಾಗವಹಿಸ್ತಾ ಇದ್ರು. ಅಷ್ಟು ವಿಶೇಷವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಮತ್ತೊಮ್ಮೆ ಭಗವಂತನ ಸಂಪೂರ್ಣ ಅನುಗ್ರಹ ಅವ್ರಿಗೆ ಸಿಗಬೇಕು, ಇದೇ ರೀತಿ ಹೆಚ್ಚು ಪ್ರಬುದ್ಧಮಾನಕ್ಕೆ ಹೋಗಬೇಕು ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರಾಮನ ಸಂಪೂರ್ಣ ಅನುಗ್ರಹ ಅವರಿಗೂ ಇರಬೇಕು, ಅವರ ತಂಡಕ್ಕೂ ಇರಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಶಿವ ಅವರು ಅವರ ಪಟ್ಟ ಶಿಷ್ಯ. ನಾನು ನನ್ನ ತಂದೆಯವರಾದಂತವ್ರು ಆನಂದ್ ಗುರೂಜಿ ಅವರು ಏನಾದ್ರೂ ಆ ಕಡೆ ಕಾಮಾಖ್ಯ ಬಡಾವಣೆಗೆ ಅಲ್ಲಿ ನಮ್ಮ ಮನೆಗೆ ಹೋದ್ರೆ ಮೊದಲು ಬಂದು ಅಲ್ಲಿನ ಆಗುವಹುಗಳು ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ತಾ ಇದ್ರು ಬಹಳ ಹತ್ರದಿಂದ. ಅವ್ರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಇರಲಿ. ವೆಂಕಟಸ್ವಾಮಿ ನಾಯ್ಡು ಅಂಕಲ್ ಅವರೇ, ಇವತ್ತು ನೀವು ನನಗೆ ರಾಮರ ವಿಗ್ರಹವನ್ನ ತಗೊಂಬಂದು ಕೊಟ್ಟಿದ್ದೀರಾ. ಬಹಳ ವಿಶೇಷವಾಗಿ ನನಗಂತೂ ಬಹಳ ಖುಷಿ ಆಯ್ತು. ನನ್ನ ಮೇಲೆ ನೀವಿಟ್ಟಿರ್ತಕ್ಕಂಥ ಈ ಒಂದು ಅಭಿಮಾನ ನಾನು ಅದಕ್ಕೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಅಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಮಾನವನ್ನ ನೀವು ಇಟ್ಟಿದ್ದೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಎಲ್ಲ ಪರಿವಾರಕ್ಕೂ, ನಿಮ್ಮ ತಂಡಕ್ಕೂ ಸಿಗಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಂತೀನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿ, ಈಗ ಪೂಜಾ ಕಾರ್ಯವನ್ನು ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಆದ್ರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವೇನು ಪಂಚಾಂಗ ಶ್ರವಣ ನೋಡೋಣ. ಅಂಬಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ.
ಓಂ ಸಹಸ್ರಜೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿ ವಿಶ್ವತೋ ಋತ್ವಾ ಅತ್ಯದಿಷ್ಟದಶಾಂಗುಲಂ ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ 10/4/2022 ಭಾನುವಾರ ನವಮಿ ಪುಷ್ಯ ನಕ್ಷತ್ರ. ಶ್ರೀರಾಮಚಂದ್ರನ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ. ಶ್ರೀರಾಮನವಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಎಲ್ಲೆಲ್ಲೂ ಸಹಿತ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಜೊತೆಗೆ ವಿಶೇಷವಾಗಿರತಕ್ಕಂತಹ ರಾಮರಸ ಎಲ್ಲವೂ ವಿಶೇಷವೇ. ರಾಮ ವಿಶೇಷವಾದಂತಹ ಆರಾಧನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರವ ಪಠನೆ ಮಾಡುತ್ತಾ ರಾಮನವಮಿಯ ಈ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತು ಶ್ರೀರಾಮಚಂದ್ರನ ಆಲಯದಲ್ಲಿ ನಡೆಯುವಂತಹ ಪೂಜಾನುಷ್ಠಾನಗಳು ಮತ್ತಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಶ್ರೀರಾಮಚಂದ್ರನಿಗೆ ವಿಶೇಷವಾಗಿರತಕ್ಕಂಥ ಫಲಪಂಚಾಮೃತ ಅಭಿಷೇಕವನ್ನು ಹಾಗೂ ನಾಮಾರ್ಚನೆಯನ್ನು, ಸ್ವಾಮಿಗೆ ವಿಶೇಷವಾಗಿರತಕ್ಕಂಥ ದೀಪಾರಾಧನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಶ್ರೀರಾಮಚಂದ್ರನ ನಾನು ಪ್ರಾರ್ಥನೆ ಮಾಡ್ತೇನೆ. ರಾಮ ಕೋದಂಡ ರಾಮ. ಓಂ ಇದಂ ವಿಷ್ಣುರುಚಕ್ರಮೇ ತ್ರೇಧಾದಿದೇಪದಂ ಸಮೂಢಪಸ್ಯಮಾಗುಂ ಸುರೇ ಕಲಶಂ ಗಂಧಾಕ್ಷತಾಃ ಪತ್ರಪುಷ್ಪೈರಭ್ಯಶ್ಚ ಕಲಶೇನಾಚಾದ್ಯ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತಾಃ ಮೂಲೆ ತುತ್ತಸ್ಥೋ ಬ್ರಹ್ಮ ಮಧ್ಯೆ ಮಾತೃಗಣಾಶ್ರಿತಾಃ ಕುಕ್ಷೋತ್ ಸಾಗರಾತ್ ಸರ್ವೇ ಸದ್ದದ್ವೀಪಾವಸುಂದರಾಃ ಋಗ್ವೇದೋಚ ಜರ್ವೇದಃ ಸಾಮವೇದೋ ಅಥರ್ವಣಃ ಅಂಗೈಶ್ಚ ಸರ್ವೇ ಕಲಸಾಂಶುಮಾಶ್ರಿತಾ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆಪೋ ಇಷ್ಟಾಮಯೋ ಭುವಸ್ತಾನೋ ಜೇದಧಾತನ ಮಹೇರಣ ಯಶಸ್ಸೆ ಯೋ ವಶ್ವದಮೌರಸತ್ವಸ್ಯ ವಾಜಯತೆ ಅನಃ ಉಷತೀರ್ಯೋ ಮಾತರಃ ತಸ್ಮಾ ಅರಂಗಮಾಮುವೋ ಯಸ್ಯ ಕ್ಷಯಾ ಜಿನ್ವತ ಆಪೋ ಜನಯತಾ ಜನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಓಂ ಆಪೋ ಇಷ್ಟಾಮಯೋ ಭುವಸ್ತಾನೋ ಊರ್ಜೇದಧಾತನ ಮಹೇರಣ ಯಶಸ್ಸೆ ಯೋ ವಶ್ವತಮೌರಸಸ್ತಸ್ಯ ವಾಜಯತೆ ಅನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾ ಜಿನ್ವತ ಆಪೋ ಜನಯತಾ ಜನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಕ್ಷೀರಾಭಿಷೇಕೆ ವಿನಿಯೋಗಃ ಆಪ್ಯಾಯ ಸ್ವಸಮೇತೇ ವಿಶ್ವತಸ್ಸೋಮೃಷ್ಟಿಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ತಪಯಾಮಿ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೇನಾತಿ ಭವೆ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ. ಶ್ರೀರಾಮ ಶ್ರೀರಾಮ ಹನುಮತ್ಸೇವಿತ ಇನ ವಂಶೋತ್ತಮ ಶ್ರೀರಾಮ ಶ್ರೀರಾಮ ಕೌಸಲ್ಯ ಸುಖವರ್ಧನ ರಾಮ ಶ್ರೀರಾಮ ಶ್ರೀರಾಮ ಕೌಶಿಕಮಖ ಸಂರಕ್ಷಕ ರಾಮ ಶ್ರೀರಾಮ ಶ್ರೀರಾಮ ಅಹಲ್ಯಾ ಶಾಪ ವಿಮೋಚಕ ರಾಮ ಶ್ರೀರಾಮ ಶ್ರೀರಾಮ ಅಯೋಧ್ಯ ರಾಮ ಮೇಘಶ್ಯಾಮ ಶ್ರೀರಾಮ ಶ್ರೀರಾಮ ರಂಜಿತ ಚರಿತ ಭಾಂಜಿತ ದುರಿತ ಶ್ರೀರಾಮ ಶ್ರೀರಾಮ ಹನುಮತ್ ಸೇವಿತ ಇನ ವಂಶೋತ್ತಮ ಶ್ರೀರಾಮ ಶ್ರೀರಾಮ ಕೌಸಲ್ಯ ಸುಖವರ್ಧನ ರಾಮ ಶ್ರೀರಾಮ ಶ್ರೀರಾಮ असुर शिक्षक आश्रित रक्षक श्रीराम श्रीराम लीला मानुष विग्रह राम श्रीराम श्रीराम जानकी रमण दीन शरण्य श्रीराम श्रीराम भक्त विभीषण पालक राम श्रीराम श्रीराम
హనుమత్సేవిత యున వంశోత్తమ శ్రీరామ 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 కౌసల్యా సుఖవర్ధన రామ శ్రీరామ 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 లక్ష్మణాగ్రజ రమ్య చరిత్ర శ్రీరామ 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 అమరవరేణ్యాయానుబాహు శ్రీరామ 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 ఆదర్శ పురుషానందపూర్ణ శ్రీరామ 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 వర కవి భీమన కొన్నూరు భీమన వాణీదు శ్రీరామ 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 హనుమత్సేవిత ఇల వంశోత్తమ శ్రీరామ 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 కౌసల్యా సుఖవర్ధన రామ శ్రీరామ 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 ಗುರುಜಿ. ಖಂಡಿತಮ್ಮ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಈ ಸುಂದರವಾದಂಥ ಮೂರ್ತಿಗೆ ರಾಮನ ಆ ವಿಗ್ರಹವನ್ನು ದರ್ಶನ ಮಾಡೋದೇ ಒಂದು ಆನಂದ. ರಾಮನ ವಿಗ್ರಹದಲ್ಲಿರ್ತಕ್ಕಂಥ ಒಂದು ಆ ಭಂಗಿಯೇ ಬಹಳ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಸೀತಾ, ರಾಮ, ಲಕ್ಷ್ಮಣ, ಹನುಮತ್ ಸಮೇತ ಶ್ರೀರಾಮಚಂದ್ರ ಸ್ವಾಮಿಗೆ ನಡೆದಂತಹ ಅಭಿಷೇಕವನ್ನು ದರ್ಶನ ಮಾಡಿಕೊಂಡ್ರಿ. ಇನ್ನು ಸ್ವಾಮಿಗೆ ಒಂದು ನಾಮಾರ್ಚನೆಯನ್ನು ನಡೆಸೋಣ. ಓಂ ಶ್ರೀರಾಮಾಯ ನಮಃ, ಓಂ ರಘುಪುಂಗವಾಯ ನಮಃ, ಓಂ ಜಾನಕಿ ವಲ್ಲಭಾಯ ನಮಃ, ಓಂ ಜಿತಾಮಿತ್ರಾಯ ನಮಃ, ಜಿತೇಂದ್ರಿಯಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಓಂ ಮತ್ಸೂದರಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ಭೀಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷರಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ. ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಎಲ್ಲೆಲ್ಲೂ ರಾಮ, ಎಲ್ಲೆಲ್ಲೂ ರಾಮ, ಪ್ರತಿಯೊಂದು ಭಾಗದಲ್ಲೂ ಪ್ರತಿಯೊಂದು ಸ್ಥಳದಲ್ಲೂ ರಾಮ. ಇದು ರಾಮರಾಜ್ಯವೇ. ಅದರಿಂದ ನನ್ನ ಬಲಭಾಗದಲ್ಲೂ ರಾಮ, ಎಡಭಾಗದಲ್ಲೂ ರಾಮ, ಮೇಲ್ಭಾಗದಲ್ಲೂ ರಾಮ, ಎಲ್ಲೆಲ್ಲೂ ರಾಮ, ಎಲ್ಲೆಲ್ಲೂ ರಾಮ. ಇವತ್ತು ಹನುಮನಿಗಂತೂ ಬಹಳ ಸಂತೋಷವಾಗಿರ್ತಕ್ಕಂಥ ದಿನ. ಹನುಮನಿಗೆ ಇಷ್ಟವಾಗಿರ್ತಕ್ಕಂಥ ದಿನ ಯಾವುದಂದರೆ ಅದು ಶ್ರೀರಾಮನವಮಿ. ರಾಮದೇವರ ವಿಶೇಷವಾಗಿರ್ತಕ್ಕಂಥ ರಾಮನಾಮವನ್ನು ಕೊಂಡಾಡ್ತಕ್ಕಂಥದ್ರಲ್ಲಿ ಅಂಜಲಿಬದ್ಧನಾಗಿ ರಾಮ, ಆ ವಿಶೇಷವಾಗಿರ್ತಕ್ಕಂಥ ರಾಮ ಭಕ್ತನಾದಂತಹ ಹನುಮ ಪ್ರತಿನಿತ್ಯ ರಾಮನಾಮವನ್ನೇ ಪಠನೆ ಮಾಡ್ತಾನೆ. ಹನುಮನಿಗೆ ಕೊಟ್ಟಂತಹ ಯಾವುದೇ ತರಹ ದ್ರವ್ಯಗಳಾಗಿರಲಿ, ಯಾವುದೇ ತರಹ ಹಣ್ಣು ಹಂಪಲುಗಳಾಗಿರಲಿ, ಅಥವಾ ಎಂತಹದ್ದೇ ವಸ್ತು ಕೊಟ್ಟರು ಅದರಲ್ಲಿ ರಾಮನಾಮದಷ್ಟು ಸಿಹಿಯಾಗಿದ್ದರೆ ಮಾತ್ರ ಹನುಮನಿಗೆ ತೃಪ್ತಿ. ಅದಕ್ಕಾಗಿ ಪ್ರತಿ ಕಾಲಕಾಲದ ಸಹಿತ ಹನುಮ ಪ್ರಾರ್ಥನೆ ಮಾಡತಕ್ಕಂಥದ್ದು ರಾಮನಾಮ ಮಾತ್ರನೇ. ಆತನಿಗೆ ರಾಮ ಒಬ್ಬನೇ ದೇವರು. ರಾಮನ ಸದಾಕಾಲ ರಾಮಧ್ಯಾನವನ್ನ, ರಾಮನ ನಾಮವನ್ನ ನಿರಂತರವಾಗಿ ತನ್ನ ರೋಮದಲ್ಲೂ ಸಹಿತ ರಾಮನಾಮವನ್ನೇ ಪಠನೆ ಮಾಡುವಂತಹ ವ್ಯಕ್ತಿ ಅಂದರೆ ಅದು ಹನುಮ. ಅದಕ್ಕಾಗಿ ಇವತ್ತು ಶ್ರೀರಾಮನ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹನುಮನ ಸಾನ್ನಿಧ್ಯವಿದೆಯೋ ಅಲ್ಲೆಲ್ಲ ಸಹಿತ ಶ್ರೀರಾಮಚಂದ್ರನ ಕೊಂಡಾಡ್ತಕ್ಕಂಥದ್ದೇ ಹನುಮನ ಕಾಯಕ. ಹಾಗಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನ ಪಠನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಿರಣ್ಯಮಾತ್ರಂ ವದೋ ಪೂರ್ಣಂ ದಧಾತೆ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತೆ ಏಕಜೈವ ಯಜಮಾನ ಆಯುಸ್ತೇಜೋ ದಧಾತೆ. ರಾಮ ಕೋದಂಡ ರಾಮ ಇತಿ ನೈವೇದ್ಯಂ
ವಿಶ್ವಾಮಿತ್ರ ಋಷಿಂ ಸವಿತಾ ದೇವತಾ ಗಾಯತ್ರಿಶ್ಚಂದಃ ಭೋರ್ಭವಸ್ವಃ ತತ್ಸವಿತ್ರವರೇಣ್ಯವರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಪ್ರಾಣಾಯಸ್ವ. ಇವತ್ತು ರಾಮನಾಮ, ವಿಶೇಷವಾಗಿ ರಾಮನ ನಾಮವನ್ನು ಜಪಿಸ್ತಕ್ಕಂಥದ್ದು ಒಂದು. ಎಲ್ಲೇ ಹೋದರೂ ಸಹಿತ ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ಶ್ರೀರಾಮನವಮಿಯನ್ನ ವಿಶೇಷವಾಗಿ ಅದ್ಧೂರಿತವಾಗಿ ಸ್ವಾಗತಿಸ್ತಾರೆ. ಬಿಸಿಲಿನ ತಾಪಮಾನ ಸರಿಸುಮಾರು ಮಧ್ಯಾಹ್ನ 12 ಗಂಟೆ, ಅಭಿಜಿನ್ ಲಗ್ನ. ಈ ಲಗ್ನದಲ್ಲಿ ಸೂರ್ಯನ ತಾಪಮಾನ ಸಾಕಷ್ಟು ಆದ್ದರಿಂದ ತಂಪಾದಂಥ ಮಜ್ಜಿಗೆ ಮತ್ತು ಕೋಸಂಬರಿ ಮತ್ತು ಪಾನಕ ಇದೆಲ್ಲವನ್ನು ಸಹಿತ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ, ಅದರಲ್ಲೂ ಶ್ರೀರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ರವೆ ಲಡ್ಡು, ಅಂದರೆ ರವೆಯಿಂದ ಮಾಡತಕ್ಕಂತಹ ರವೆ ಉಂಡೆ. ಆ ರವೆ ಉಂಡೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕರ್ಬೂಜ, ಅಂದರೆ ಈ ಒಂದು ಸೀಸನ್ ಅಲ್ಲಿ ಈ ಮಾಸದಲ್ಲಿ ಬರುವಂತಹ ಹಣ್ಣುಗಳಿಂದ ಸ್ವಾಮಿಗೆ ಹಣ್ಣುಗಳನ್ನ ಮತ್ತು ಮಜ್ಜಿಗೆ ಪಾನಕವನ್ನ ಜೊತೆಗೆ ಹೆಸರುಬೇಳೆಯನ್ನ ಎಲ್ಲವನ್ನು ಮಾಡಿ ಸ್ವಾಮಿಗೆ ನೈವೇದ್ಯ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ವಿನಿಯೋಗ ಮಾಡತಕ್ಕಂಥದ್ದು, ಹಂಚತಕ್ಕಂಥದ್ದು ಇವತ್ತು ಬಹಳ ವಿಶೇಷ. ಓಂ ಪ್ರಥಮಾತ್ಮನೇ ನಮಃ, ದ್ವಿತೀಯಾತ್ಮನೇ ನಮಃ, ತೃತೀಯಾತ್ಮನೇ ನಮಃ, ಚತುರ್ಥಾತ್ಮನೇ ನಮಃ, ಪಂಚಭೂತಾತ್ಮನೇ ನಮಃ. ಶ್ರೀರಾಮ 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 ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿಕುಲ ಸೋಮ ರಾಮ ರಾಮ ದಶರಥ ತನಯನ ಸರಸಿಜ ಶ್ಯಾಮ ದಶಮುಖ ರಾಮ ತದನುಜ ವಿರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿಕುಲ ಸೋಮ ರಾಮ ರಾಮ. ಈಗ ರಾಶಿ ಫಲಗಳನ್ನು ತಿಳಿಸ್ಕೊಡ್ತೀರಾ? ವಿಶೇಷವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಶ್ರೀರಾಮನವಮಿ ಹಬ್ಬದಂದು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತಕ್ಕಂಥ ಸಮಯ ಈಗ ಬಂದಿದೆ. ವಿಶೇಷವಾಗಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಏನಪ್ಪಾ ಇದೆ, 12 ರಾಶಿಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಒಳಿತು, ಮಿಶ್ರ, ಅಶುಭ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥ ದಿವಸ. ಅದರಲ್ಲೂ ಭಾನುವಾರ ವಿಶೇಷವಾಗಿ ಶ್ರೀರಾಮನವಮಿ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ತಾವು ಪ್ರತಿಯೊಬ್ಬರು ಕೂಡ ಶ್ರೀರಾಮನವಮಿ ಹಬ್ಬವನ್ನ ಬಹಳ ಅದ್ಭುತವಾಗಿ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನ ಮಾಡಿ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಸ್ವಲ್ಪವೂ ಕೂಡ ಲೋಪದೋಷ ಬರದ ಹಾಗೆ ಭಗವಂತನ ಸಂಪೂರ್ಣ ನಂಬಿ ಪ್ರಾರ್ಥನೆಯನ್ನ ಮಾಡಿ ನೀವು ಶ್ರೀರಾಮನವಮಿ ಹಬ್ಬವನ್ನು ಆಚರಿಸಿದ್ದೆ ಆದ್ರೆ ಇನ್ನಷ್ಟು ಹೆಚ್ಚು ಫಲಾಫಲಗಳನ್ನು ಸಿದ್ಧಿ ಪಡ್ಕೊಳ್ತೀರಾ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸ ಪ್ರತಿಯೊಂದು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಆದ್ರೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು. ಭಗವಂತನನ್ನ ಪ್ರಾರ್ಥನೆ ಮಾಡಿ, ವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ತಾವು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾರ್ಯಾರು ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತೀರೋ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕಿರಿಕಿರಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಪೂಜೆ ಮಾಡುವ ಸಮಯದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದಾಗ್ಲಿ, ತಾವೆಷ್ಟೇ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ್ರು ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಬೇರೊಂದು ರೀತಿ ಚಿಂತನೆ ಬರ್ತಕ್ಕಂಥದ್ದು. ಈ ಎಲ್ಲಾ ಸಮಸ್ಯೆಗಳನ್ನ ತಾವು ಎದುರಿಸ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಭಗವಂತನನ್ನ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಬೆಳಗ್ಗೆ ತಾವು ಎದ್ದು ಹಬ್ಬವನ್ನ ಆಚರಣೆ ಮಾಡುವ ಮುನ್ನ ತಲೆಗೆ 1 ಸ್ಪೂನ್ ಹಾಲನ್ನ ಹಾಕೊಂಡು ನೀವು ಸ್ನಾನವನ್ನ ಮಾಡಿ, ತಲೆಗೆ ಸ್ನಾನವನ್ನ ಮಾಡಿದ ನಂತರ ಭಗವಂತನ ಮುಂದೆ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡಿ
ಭಗವಂತ ಇವತ್ತಿನ ದಿವಸ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಎಲ್ಲ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ಬೇಕು, ಇಷ್ಟು ದಿವಸ ನಾನು ಅನ್ಕೊಂಡಿರ್ತಕ್ಕಂಥ ಎಲ್ಲ ಒಂದು ಮನೋಕಾಮನೆಗಳು ಕೂಡ ಆದಷ್ಟು ಬೇಗ ನಿನ್ನ ಅನುಗ್ರಹದೊಂದಿಗೆ ಕಾರ್ಯಸಿದ್ಧಿ ಆಗ್ಬೇಕು ಅಂತ ಹನುಮನ ಮುಂದೆಗಡೆ ಕೂತು ಪ್ರಾರ್ಥನೆ ಮಾಡಿ. ಹನುಮನ ಮುಂದೆಗಡೆ ಕೂತು ಪ್ರಾರ್ಥನೆ ಮಾಡಿ, ಆದ್ರೆ ಹನುಮನ ಮುಂದೆ ಶ್ರೀರಾಮ ಜಯ ರಾಮ ಜೈ ಸೀತಾರಾಮ ಅನ್ನೋ ಬೀಜಾಕ್ಷರಿ ಮಂತ್ರನ 48 ಬಾರಿ ಪಠನೆ ಮಾಡಿ. ಇದನ್ನ ಮಾಡೋದ್ರಿಂದ ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವಾಗ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಇವತ್ತು ತಾವು ಎಷ್ಟೇ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನ ಮಾಡಬೇಕು, ಭಾನುವಾರ ಇವತ್ತೊಂದು 10 ನಿಮಿಷನಾದ್ರೂ ನಾನು ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅನ್ನೋ ನಿಮ್ಮ ಮನಸ್ಥಿತಿ ಇದ್ರೆ ಅದು ಯಾವುದು ಕೂಡ ಕಾರ್ಯಸಿದ್ಧಿ ಆಗದೆ ಇರತಕ್ಕಂಥದ್ದು. ಏನೋ ಒಂದು ವಿಚಾರಕ್ಕೆ ಮನಸ್ಸಿನಲ್ಲಿ ಕಿರಿಕಿರಿ ಇಲ್ಲ, ಮನಸ್ಸಿನಲ್ಲಿ ಒಂದು ಸ್ವಲ್ಪ ಗೊಂದಲ ಇರತಕ್ಕಂಥದ್ದು, ಕಾರಣನೇ ಇಲ್ದೇನೆ ಮನೆಯಲ್ಲಿ ಜಗಳ ಕದನಗಳು ಶುರು ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸ್ತೀರಾ. ಅದಕ್ಕೋಸ್ಕರ ತಾವು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಮಾರುತಿಯನ್ನ ಪ್ರಾರ್ಥನೆ ಮಾಡಿ, ಮಾರುತಿಯ ಬೀಜಾಕ್ಷರಿ ಮಂತ್ರವನ್ನ ಪ್ರಾರ್ಥನೆ ಮಾಡಿ. ಶ್ರೀರಾಮ ಜಯ ರಾಮ ಜೈ ಸೀತಾರಾಮ ಈ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡೋದ್ರಿಂದ ತಮಗೂ ಕೂಡ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ರಾಮನಿಗೆ ತಮ್ಮ ಕೈಯಾರೆ ತಾವೇ ತುಳಸಿಯ ಹಾರವನ್ನ ಹಾಕಬೇಕು. ತುಳಸಿಯ ಹಾರವನ್ನು ಹಾಕೋದ್ರಿಂದ ಇರುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನ ಕೂಡ ಭಗವಂತ ಕಲ್ಪಿಸ್ತಾನೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಆದಷ್ಟು ಮೌನದಿಂದ, ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ, ಮೌನದಿಂದ ಪ್ರತಿಯೊಬ್ರು ಕೂಡ ಮನೆಯಲ್ಲಿರ್ತಕ್ಕಂಥವ್ರು ಎಷ್ಟೇ ಕಿರಿಕಿರಿ ಮಾಡಿದ್ರು ಕೂಡ ಒಂದು ಸ್ಮೈಲಿಂಗ್ ಫೇಸ್ ಅಲ್ಲಿ ಅವರಿಗೆ ಉತ್ತರ ಕೊಡೋದ್ರಿಂದ ಎಷ್ಟೋ ಶಾಂತಿ ನೆಮ್ಮದಿಯನ್ನ ತಾವು ಕೂಡ ಗಳಿಸ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥ ದಿವಸ. ಅದರಲ್ಲೂ ವಿಶೇಷವಾಗಿ ವಿಷ್ಣುವಿನ ಅನುಗ್ರಹ ನಿಮಗಿರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿರೋರಿಗೆ ವಿಷ್ಣುವಿನ ಸಂಪೂರ್ಣ ಅನುಗ್ರಹವಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ನಿಮ್ಗಿರ್ತಕ್ಕಂಥದ್ದು. ಇವತ್ತು ತಾವು ಮಾಡೋ ಕೆಲಸಕ್ಕೆ ತಂದೆ ತಾಯಿಯ ಆಶೀರ್ವಾದ ಇದೆ. ಅನ್ಕೊಂಡಿರ್ತಕ್ಕಂಥ ಕೆಲಸ ಇವತ್ತು ಶ್ರೀರಾಮನವಮಿ ಭಾನುವಾರ ವಿಶೇಷ ಕಾರ್ಯಕ್ರಮ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ತಂದೆ ತಾಯಿ ಜೊತೆ ಕೂತು ಪ್ರಾರ್ಥನೆ ಮಾಡಿ, ಅವರ ಮುಂದೆ ವಿಮರ್ಶೆ ಮಾಡಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗುತ್ತೆ. ಅವರು ಯಾವ ಒಂದು ಮಾರ್ಗವನ್ನ ಸೂಚನೆ ಮಾಡ್ತಾರೋ, ನೀನು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಇಷ್ಟು ಲೋಪದೋಷ ಇದೆ, ಇಷ್ಟು ಒಳಿತಾಗತ್ತೆ, ಈ ಮಾತುಗಳನ್ನ ಕೇಳಿ ಅದನ್ನ ಬಹಳ ಗಮನವಿಟ್ಟು ಬಹಳ ಭಕ್ತಿ ಶ್ರದ್ಧೆಯಿಂದ ಪಾಲನೆ ಮಾಡಿದ್ದೇ ಆದ್ರೆ ಇನ್ನಷ್ಟು ಹೆಚ್ಚು ಫಲಾಫಲಗಳನ್ನು ನೀವು ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಆದ್ರೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಸುಧಾರಣೆ ಮಾಡ್ಕೋಬೇಕು ಅಂದ್ರೆ ಭಗವಂತನ ಪಾದವೇ ನಿಮಗೆ ಗತಿ. ಹಂಗ ನೋಡಕ್ ಹೋದ್ರೆ ಶನೇಶ್ವರನನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು. ಇವತ್ತು ಶ್ರೀರಾಮನವಮಿ ಆದ್ರೂ ಕೂಡ ಶನೇಶ್ವರನ ಅನುಗ್ರಹ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೇಕಿದೆ. ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಬೇಕಾದ್ರೆ ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ. ಶನಿ ಕಾಟ, ಶನೇಶ್ವರನ ಆ ಒಂದು ಕಾಟದಿಂದ ತಾವು ದೂರ ಆಗ್ಬೇಕಂದ್ರೂ ಕೂಡ ಮಾರುತಿಯನ್ನ ಪ್ರಾರ್ಥನೆ ಮಾಡಿ. ಮಾರುತಿಯನ್ನ ಪ್ರಾರ್ಥನೆ ಮಾಡಿದ್ರೆ ಶನೇಶ್ವರನಿಂದ ಏನಕ್ಕೆ ದೂರ ಆಗ್ಬೇಕು? ಇದಕ್ಕೆ ಒಂದು ಸಣ್ಣ ಕತೆ ಇದೆ. ಆ ಕಥೆಯನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಶನೇಶ್ವರನನ್ನ ಪ್ರಾರ್ಥನೆ ಮಾಡಬೇಕು. ಶನೇಶ್ವರನ ಕಾಟದಿಂದ ದೂರ ಆಗ್ಬೇಕು ಅಂದ್ರೆ ಮಾರುತಿಯನ್ನ ಪ್ರಾರ್ಥನೆ ಮಾಡಬೇಕು. ಶನೇಶ್ವರನ ಪ್ರಾರ್ಥನೆ ಮಾಡೋ ಜೊತೆಗೆ ಶ್ರೀರಾಮ ಜಯ ರಾಮ ಜೈ ಸೀತಾರಾಮ, ಬೋಲೋ ಶ್ರೀ ಮಾರುತಿ ಭಗವಾನ್ ಕಿ ಜೈ, ಮಾರುತಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಶನೇಶ್ವರನ ಕಾಟದಿಂದ ಸ್ವಲ್ಪ ನೀವು ಋಣಮುಕ್ತರಾಗ್ತೀರಾ. ಆತನ ವಕ್ರದೃಷ್ಟಿಯಿಂದ ಸ್ವಲ್ಪ ದೂರ ಆಗ್ತೀರಾ. ಅದಕ್ಕೋಸ್ಕರ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಾದ್ರೆ ಶನೇಶ್ವರನನ್ನ ಪ್ರಾರ್ಥನೆ ಮಾಡಿ, ಮಾರುತಿಯನ್ನ ಪ್ರಾರ್ಥನೆ ಮಾಡಿ. ಇದನ್ನ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತೀರಾ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶತ್ರು ಬಾಧೆ ಇದೆ. ಇವತ್ತು ತಾವು ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಾನುವಾರ ತಾವು ಕೂಡ ಒಂದು 10 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ ಅಂದ್ರೆ ಫೋನ್ ಮಾಡೋದು, ನಿಮ್ಗೇನೋ ಒಂಥರ ಹಿಂಸೆ ಕೊಡ್ತಕ್ಕಂಥದ್ದು. ಇಲ್ಲ, ನೀನ್ ನಾಳೆ ಮಾಡ್ತಾ ಇರೋ ಕೆಲಸಕ್ಕೆ ನಾನೇ ಕೂತು ಮಾಡ್ತೀನಿ, ನೀನ್ ನಾಳೆ ನೀನ್ ಮಾಡ್ತಾ ಇರೋ ಕೆಲಸ ಕಾರ್ಯಸಿದ್ಧಿ ಆಗಲ್ಲ
ಅದನ್ನ ನೀನ್ ಜಯಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಕೂಡ ತಾವು ಎದುರಿಸ್ತಕ್ಕಂಥದ್ದಿರುತ್ತೆ. ಭಗವಂತನನ್ನ ಪ್ರಾರ್ಥನೆ ಮಾಡಿ. ಶತ್ರುಕಾಟ ದೂರ ಆಗ್ಬೇಕು ಅಂದ್ರೆ ಕಾಲಭೈರವನನ್ನ ಪ್ರಾರ್ಥನೆ ಮಾಡಿ. ಕಾಲಭೈರವನ ಜೊತೆ ಶ್ರೀರಾಮಚಂದ್ರನನ್ನ ಪ್ರಾರ್ಥನೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮಣನನ್ನ ಪ್ರಾರ್ಥನೆ ಮಾಡಿ. ಲಕ್ಷ್ಮಣನನ್ನ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗಿರ್ತಕ್ಕಂಥ ಆ ಶತ್ರು ಕಾಟ, ಶತ್ರು ಬಾಧೆ ಪ್ರತಿಯೊಂದು ಕೂಡ ದೂರ ಆಗ್ತಕ್ಕಂಥ ದಿವಸ. ಲಕ್ಷ್ಮಣನನ್ನ ಪ್ರಾರ್ಥನೆ ಮಾಡಿ, ರಾಮನನ್ನ ಪ್ರಾರ್ಥನೆ ಮಾಡಿ, ಶ್ರೀರಾಮನನ್ನ ಪ್ರಾರ್ಥನೆ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡ್ಕೊಬಹುದು. ಇನ್ನ ಉಳಿದ 6 ರಾಶಿಗಳ ಫಲಾಫಲಗಳನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾ ರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನ ಮುಂದುವರಿಸೋಣ. ತಿಳಿಸ್ಕೊಡಿ. ಶ್ರೀರಾಮ ಜಯ ರಾಮ ಜೈ ಸೀತಾರಾಮ. ಇನ್ನ ಉಳಿದ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಇವತ್ತು. ಅದರಲ್ಲೂ ವಿಶೇಷವಾಗಿ ತಾವು ಹಾಕೋ ಪ್ರತಿಯೊಂದು ಹೆಜ್ಜೆ, ಮಾಡೋ ಪ್ರತಿಯೊಂದು ಕೆಲಸ ಕೂಡ ಭಗವಂತನ ಸಂಪೂರ್ಣ ನಿರ್ಣಯ, ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಇರೋದ್ರಿಂದ ಇವತ್ತು ತಾವು ಮನೆಯಲ್ಲಿ ಸ್ವಲ್ಪ ಸುಖ, ಶಾಂತಿ, ನೆಮ್ಮದಿಯಿಂದನೇ ಇರಬಹುದು ಅಂತಾನೆ ಹೇಳ್ಬೋದು. ನಿನ್ನೆ ಇವತ್ತು ಬೆಳಗ್ಗೆವರೆಗೂ ಇಷ್ಟು ಜಂಜಾಟಗಳು, ಆ ಒಂದು ಜಗಳ ಕದನಗಳನ್ನೆಲ್ಲ ಕೂಡ ದೂರ ಮಾಡಿಕೊಂಡು ಭಗವಂತನ ಸಂಪೂರ್ಣ ಅನುಗ್ರಹದೊಂದಿಗೆ ಬಹಳ ಖುಷಿಯಾಗಿ ಮನೆಯಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಶ್ರೀರಾಮನವಮಿ ಹಬ್ಬವನ್ನ ಬಹಳ ಅದ್ಭುತಕರವಾಗಿ ಆಚರಿಸಲಿಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಭಗವಂತನನ್ನ ಪ್ರಾರ್ಥನೆ ಮಾಡಿ. ಶ್ರೀರಾಮನವಮಿಯನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲೋ ಆಚೆ ಹೋಗ್ಬೇಕಿತ್ತು, ಆಚೆ ಕಡೆ ಕೆಲಸ ಇತ್ತು ಅನ್ನೋ ಯಾವ ಒಂದು ಜಂಜಾಟ ಕೂಡ ಇಲ್ಲ. ವಿಶೇಷವಾಗಿ ಭಾನುವಾರ ಬಂದಿರೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇರ್ತೀರಾ. ಸುಖ, ಶಾಂತಿ, ನೆಮ್ಮದಿಯೊಂದಿಗೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬಂಧು ಬಾಂಧವರ ಜೊತೆ ಶ್ರೀರಾಮನವಮಿ ಹಬ್ಬವನ್ನ ಸಂಪೂರ್ಣವಾಗಿ ಆಚರಣೆ ಮಾಡಿ, ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಿ. ಇದನ್ನ ಮಾಡೋದ್ರಿಂದ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಇವತ್ತೆಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಗವಂತನ ಅನುಗ್ರಹ ಪಡಿಬೇಕು, ಭಗವಂತನ ಸೇವೆ ಮಾಡಬೇಕು ಅಂದ್ರೂ ಕೂಡ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆ ಬರ್ತಕ್ಕಂಥದ್ದು, ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರ್ತಕ್ಕಂಥದ್ದು, ಫೋನ್ ಕಾಲ್ಗಳು, ಆಫೀಸಿಂದ ಕರೆ ಬರ್ತಕ್ಕಂಥದ್ದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ. ಅದಕ್ಕೋಸ್ಕರ ಭಗವಂತನ ಸಂಪೂರ್ಣ ಅನುಗ್ರಹ ಬೇಕು. ಇವತ್ತಿನ ದಿವಸ ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಎದ್ದ ಮೇಲೆ ಸ್ನಾನ ಮಾಡಿಕೊಂಡು ಬಂದ ನಂತರ ಸೂರ್ಯ ನಮಸ್ಕಾರವನ್ನ ಮಾಡಬೇಕು. ಸೂರ್ಯ ಗ್ರಹದಿಂದ ಬಂದಿರತಕ್ಕಂಥ ಆ ಒಂದು ವರ್ಚಸ್ಸು, ಆ ಒಂದು ತೇಜಸ್ಸು ಯಾವಾಗ ನಿಮ್ಮ ಕಿರಣಗಳ ಮೂಲಕ ನಿಮ್ಮ ದೇಹದೊಳಗೆ ಬರುತ್ತೋ ಸ್ವಲ್ಪ ಇರೋದ್ರಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಪಡಿತಕ್ಕಂಥದ್ದಿರುತ್ತೆ. ಮನೆಯಲ್ಲಿ ನಡೀತಕ್ಕಂಥ ಜಂಜಾಟಗಳಿಂದ ದೂರ ಬರ್ತಕ್ಕಂಥದ್ದಿರುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಉತ್ಪನ್ನ ಆಗ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಿಮಗೆ ಎಷ್ಟೇ ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ಭಗವಂತ, ನಾನು ನಿನ್ನನ್ನು ನಂಬಿದ್ದೀನಪ್ಪ, ನಿನ್ನ ಪಾದನೆ ನನ್ನ ಗಟ್ಟಿ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿನ್ನ ಅನುಗ್ರಹ ಬೇಕು ಅಂತ ಒಂದು ದೃಢ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡಿದ್ದೇ ಆದ್ರೆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು. ಒಂದು ರೀತಿ ಹೇಳಬೇಕಂದ್ರೆ ಸ್ವಲ್ಪ ಮನಸ್ಥಿತಿ ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಸೂರ್ಯ ನಮಸ್ಕಾರವನ್ನ ಮಾಡಿ. ಸೂರ್ಯನ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಇನ್ನು ಮುಂದಿನ ರಾಶಿ ಧನುರ್ ರಾಶಿ. ಧನುರ್ ರಾಶಿ, ಧನುರ್ ಲಗ್ನ. ಧನುರ್ ರಾಶಿ, ಧನುರ್ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಆಗ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಗಮನ ಎಡುವತಕ್ಕಂಥದ್ದಿರುತ್ತೆ. ಇವತ್ತು ಸಾಮಾನ್ಯವಾಗಿ ನೀವು ಮನೆಯಲ್ಲಿ ಓಡಾಡಬೇಕಾದ್ರೂ ಕೂಡ ಜಾರಿ ಬೀಳ್ತಕ್ಕಂಥದ್ದಿರುತ್ತೆ, ಎಡುವತಕ್ಕಂಥದ್ದಿರುತ್ತೆ, ಇಲ್ಲಾಂದ್ರೆ ಗೋಡೆಗೆ ಒಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ದೇಹಕ್ಕೆ ಊನ ಮಾಡ್ಕೊಳ್ತಕ್ಕಂಥ ಕೆಲವೊಂದು ಸಂಗತಿಗಳು ಇವತ್ತಿನ ದಿವಸ ತಾವು ಕಾಡ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಬಹಳ ಭಕ್ತಿ ಶ್ರದ್ಧೆ, ಜೋಪಾನ, ಆದಷ್ಟು ಎಚ್ಚರದಿಂದ ಓಡಾಡಿ. ಮನೆಯಲ್ಲಿ ಏನನ್ನೋ ಯೋಚನೆ ಮಾಡ್ಕೊಳ್ತಕ್ಕಂಥದ್ದು, ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರದ ಬಗ್ಗೆ ನೀವು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ಇದೆಲ್ಲ ಬೇಡ. ಮನಸ್ಸಿನಲ್ಲಿ ಮನಸ್ಸನ್ನ ಗಮನವಿಟ್ಟು ಇವತ್ತು ನಾನು ಮನೆಯಲ್ಲೇ ಇದ್ದೇನೆ, ಭಗವಂತನ ಸಂಪೂರ್ಣ ಅನುಗ್ರಹ ನನಗೆ ಬೇಕು, ಶ್ರೀರಾಮನವಮಿ ಭಾನುವಾರ ವಿಶೇಷವಾಗಿ ನಾನು ಆಚರಣೆ ಮಾಡಲೇಬೇಕು, ಅದರಲ್ಲೂ ವಿಶೇಷವಾಗಿ ಫ್ಯಾಮಿಲಿ ಜೊತೆ ನೊಂದಷ್ಟು ಕಾಲ ನೆಮ್ಮದಿಯಾಗಿ ಭಗವಂತನ ಸೇವೆ ಮಾಡಬೇಕು ಅಂತ ಬಹಳ ಎಚ್ಚರವಾಗಿ ನೀವು ಓಡಾಡೋದ್ರಿಂದ ಉತ್ತಮಕಾರಿಯಾಗಿರುತ್ತೆ. ನೀವೇನಾದ್ರೂ ಮನಸ್ಸನ್ನ ಹದಿಬಿಟ್ಟು ಅಯ್ಯೋ ಬಿಡಪ್ಪ ಭಗವಂತನ ಅನುಗ್ರಹ ಯಾವಾಗಲೂ ನನಗಿರುತ್ತೆ, ಪೂಜೆ ಮಾಡೋದು ಇದ್ದಿದ್ದೆ ಅನ್ನೋ ಮನಸ್ಥಿತಿಯನ್ನ ನೀವೇನಾದ್ರೂ ಇಟ್ಕೊಂಡು ಪೂಜೆ ಮಾಡಿದ್ದೇ ಆದ್ರೆ ಸ್ವಲ್ಪ
ಅಶುಭವನ್ನೇ ತಾವು ಕಣ್ಮುಂದೆ ಬರ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ತಂತ್ರಸಾರ ಇದೆ ನಿಮಗೆ. ಈ ಒಂದು ತಂತ್ರಸಾರವನ್ನ ತಾವು ಮಾಡೋದ್ರಿಂದ ರಾಮನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ರಾಮ ಬಂಟ ಹನುಮನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಅಂಗಡಿ ಮಾರುಕಟ್ಟೆಗೆ ಹೋಗಿ ಅದರಲ್ಲೂ ಗ್ರಂಥಿಗೆ ಅಂಗಡಿಲಿ ತಮ್ಮ ಕೈಯಾರೆ ತಾವೇ ಕೇಸರಿಯನ್ನ ತಗೊಂಡು ಬರಬೇಕು. ಅದರಲ್ಲೂ ಇವರು ಕಂಪ್ಲೀಟ್ ಆಗಿ ನೀರಿನಲ್ಲಿ ಮಿಶ್ರಣ ಮಾಡಿ ಚಂದನದ ಕೇಸರಿಯನ್ನ ಕೊಡ್ತಾರೆ. ಅದು ಬೇಡ, ಪುಡಿ ಕೇಸರಿಯನ್ನೇ ತಗೊಂಡ್ಬರ್ಬೇಕು. ಪೌಡರ್ ಕೇಸರಿಯನ್ನ ತಗೊಂಡು ಬಂದು ತಾವೇ ಸ್ವತಃ ತಮ್ಮ ಮನೆಯಲ್ಲಿ 1 ಹನಿ ತುಪ್ಪ ಮತ್ತು 2 ಚಿಟಿಕೆ ಕೇಸರಿಯನ್ನ ಒಂದು ಭೂಮಿಯನ್ನ ನೀಟಾಗಿ ಪರಿಶುದ್ಧವಾಗಿ ಶುದ್ಧಿಯನ್ನ ಮಾಡಿಕೊಂಡು ಭಗವಂತನ ಮುಂದೆ ಕೂತ್ಕೊಂಡು ಅದರ ಮೇಲೆ ಯಾವ್ದಾದ್ರು ಒಂದು ತಟ್ಟೆನೋ ಇಲ್ಲಾಂದ್ರೆ ಒಂದು ಕಲ್ಲೋ ಇಟ್ಕೊಂಡು, ಈ ಯಾವಾಗ್ಲೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಗಂಧ ತೆಗೆಯೋ ಕಲ್ಲು ಅನ್ನೋದಿರುತ್ತೆ. ಆ ಕಲ್ಲು ಮೇಲೆ ಮಾಡಿದ್ರೆ ಇನ್ನ ಬಹಳ ಅದ್ಭುತಕರವಾಗಿರತಕ್ಕಂಥದ್ದಿರುತ್ತೆ. ಒಂದು ವೇಳೆ ಕಲ್ಲು ಇಲ್ಲ, ನಿಮ್ಮಲ್ಲಿ ಗಂಧ ತೇಯ್ತಕ್ಕಂಥ ಸಂಪ್ರದಾಯ ಇಲ್ಲ ಅಂದ್ರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಬೇಡಿ. ಒಂದು ಸ್ಟೀಲ್ ತಟ್ಟೆಯಲ್ಲೇನೆ 1 ಹನಿ ತುಪ್ಪ, 2 ಚಿಟಿಕೆ ಕೇಸರಿಯನ್ನ ಅದರಲ್ಲಿಟ್ಟು ನಿಮ್ಮ ಉಂಗದ ಬೆರಳಲ್ಲಿ ಶ್ರೀರಾಮ ಜಯರಾಮ ಜೈ ಸೀತಾರಾಮ, ಶ್ರೀರಾಮ ಜಯರಾಮ ಜೈ ಸೀತಾರಾಮ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ 48 ಬಾರಿ ಪಠನೆ ಮಾಡಿ ಅದನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಆ ಒಂದು ಕೇಸರಿಯನ್ನ ನಿಮ್ಮ ಲಲಾಟದಲ್ಲಿ ಮತ್ತೆ ನಿಮ್ಮ ಗಂಟ್ಲಿನ ಭಾಗದಲ್ಲಿ, ನಿಮ್ಮ ಎದೆ ಭಾಗದಲ್ಲಿ, ನಿಮ್ಮ 2 ಭುಜಗಳಲ್ಲಿ ನೀವು ಹಚ್ಕೊಳ್ಳೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಬರ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರ್ತಕ್ಕಂಥದ್ದಿರುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗಂತೂ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ತಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮಿಯ ಅನುಗ್ರಹ ಸಂಪೂರ್ಣವಾಗಿ ನಿಮಗಿದೆ. ಶ್ರೀರಾಮನವಮಿ ಹಬ್ಬದಂದು ಲಕ್ಷ್ಮಿಯನ್ನ ಕಾಣ್ತೀರಾ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಬಹಳ ದೊಡ್ಡ ಮಟ್ಟದಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ 1 ರೂಪಾಯೋ 2 ರೂಪಾಯೋ 10 ರೂಪಾಯೋ 20 ರೂಪಾಯೋ 100 ರೂಪಾಯಿ, ಅದರಲ್ಲೂ ಅದೃಷ್ಟ ಇದ್ದವರಿಗೆ ಜಾಸ್ತಿ ಬಂದ್ರೂ ಬರ್ಬೋದು. ಬರುವ ರೀತಿ ಯಾವುದು ಅಂತ ನಾನು ಹೇಳೋದಿಲ್ಲ. ಒಂದು ವೇಳೆ ಒಂದು ರೀತಿ ಹೇಳಬೇಕಂದ್ರೆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಇರೋದ್ರಿಂದ ಇವತ್ತಿನ ದಿವಸ ನಿಮ್ ಪಾಕೆಟ್ಗೆ ಲಕ್ಷ್ಮಿಯ ಅನುಗ್ರಹ ಇದೆ. ಲಕ್ಷ್ಮಿ ತಾನಾಗ್ ತಾನೆ ಬಂದು ಇವತ್ತಿನ ದಿವಸ ನಿಮಗೆ ಪಾಕೆಟ್ ಅಲ್ಲಿ ಬೀಳ್ತಕ್ಕಂಥದ್ದಿರುತ್ತೆ. ಲಕ್ಷ್ಮಿಯ ಅನುಗ್ರಹ ನಿಮಗಿದೆ. ಇವತ್ತಿನ ದಿವಸ ಎಷ್ಟು ಭಕ್ತಿ ಶ್ರದ್ಧೆಯಿಂದ ರಾಮವನ್ನ ತಾವು ಜಪ ಮಾಡ್ತಿರೋ, ಹನುಮನ ಪ್ರಾರ್ಥನೆಯನ್ನ ಮಾಡ್ತಿರೋ, ಲಕ್ಷ್ಮೀ ದೇವಿಯ ಅನುಷ್ಠಾನವನ್ನ ತಾವು ಮಾಡ್ತಿರೋ, ಇನ್ನಷ್ಟು ಹೆಚ್ಚು ಹಣ ಸಂಪಾದನೆ ಮಾಡ್ತಕ್ಕಂಥದ್ದಿರುತ್ತೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ತಾವು ಮಾಡೋ ಎಲ್ಲಾ ಕೆಲಸಗಳು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥ ದಿವಸ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗದೆ ಇರತಕ್ಕಂಥದ್ದು, ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟು ಎಷ್ಟೇ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನ ಮಾಡಿ ನಾನು ಈ ಕೆಲಸವನ್ನ ಮಾಡಲೇಬೇಕು ಅಂತ ನೀವು ಪಣತೊಟ್ಟಿ ಮುಂದೆ ಹೋದ್ರೂ ಕೂಡ ಆ ಕೆಲಸ ಅಲ್ಲಿಗೆ ಕ್ಷೀಣಿಸ್ತಕ್ಕಂಥದ್ದು, ಕೈ ಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ಈ ಎಲ್ಲಾ ಕಷ್ಟಗಳನ್ನ ತಾವು ದೂರ ಮಾಡ್ಕೋಬೇಕಂದ್ರೆ ಭಗವಂತನನ್ನ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ತಾಯಿಗೆ ಹಳದಿ ಹೂವ ಯಾವುದಾದ್ರೂ ಕೂಡ ಚಿಂತೆ ಇಲ್ಲ. ಒಂದು ಸಣ್ಣ ತಂತ್ರಸಾರ ತಾವು ಮಾಡಲೇಬೇಕು ಶ್ರೀರಾಮನವಮಿ ಹಬ್ಬದಂದು. ಹಬ್ಬಕ್ಕೋಸ್ಕರ ತಾವೆಲ್ಲರೂ ತಯಾರಿ ಮಾಡ್ಕೊಳ್ಳಿಕ್ಕೆ ಭಗವಂತನಿಗೆ ನಾನಾ ರೀತಿ ಪುಷ್ಪಗಳನ್ನ ತಂದಿರ್ತೀರಾ. ಆ ಪುಷ್ಪದಲ್ಲೇನೆ ಯಾರು, ಅದರಲ್ಲೂ ಬಹಳ ವಿಶೇಷವಾಗಿ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು, ತಾವು ಹಳದಿ ಹೂವನ್ನ ತಗೊಂಡು ತಾಯಿಗೆ 11 ಹಳದಿ ಹೂವನ್ನ ಅರ್ಪಣೆ ಮಾಡಿ ತಾಯಿಗೆ ಕುಂಕುಮಾರ್ಚನೆಯನ್ನ ಮಾಡಿ, ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನ ತಮ್ಮ ಲಲಾಟದಲ್ಲಿ ಇಟ್ಕೊಳ್ಳೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಕೈ ಬಿಟ್ಟು ಹೋಗ್ತಕ್ಕಂಥ ಕೆಲಸಗಳು ಕೂಡ ಕೈಯಲ್ಲೇ ನಿಂತು ಸ್ವಲ್ಪ ಸಮಯ ತಗೊಂಡು ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಆದ್ರೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥ ಕ್ಷಣಗಳನ್ನ ತಾವು ಅನುಭವಿಸ್ತಕ್ಕಂಥದ್ದಿರುತ್ತೆ, ನಿಮಗೆ ಎದುರಾಗ್ತಕ್ಕಂಥದ್ದಿರುತ್ತೆ. ಈ ಒಂದು ಕ್ಷಣ ತಮಗೆ ಎದುರಾಗಬೇಕು ಅಂದ್ರೆ ಭಗವತಿಯ ಸಂಪೂರ್ಣ ಅನುಗ್ರಹ ಬೇಕು. ಭಗವತಿಯನ್ನ ಯಾರು ಆರಾಧನೆ ಮಾಡಿ ಹೇಳಿರ್ತಕ್ಕಂಥ ಈ ಒಂದು ಚುಟುಕು ತಂತ್ರಸಾರವನ್ನ ಮಾಡ್ತಿರೋ ಅವರಿಗೆ ಮಾತ್ರ ಈ ಕಾರ್ಯಸಿದ್ಧಿ. ಇಲ್ಲ, ಅಯ್ಯೋ ಗುರುಗಳೇನೋ ಹೇಳ್ತಾರೆ ಬಿಡಪ್ಪ, ನಾನು ಈ ಕೆಲಸ ಮಾಡಕ್ ಆಗಲ್ಲ, ಇವಾಗ ನನಗ ಒಂದು ಮನಸ್ಥಿತಿ ಇಲ್ಲ ಅಂದ್ರೆ ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಕೈ ಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ಭಗವಂತನನ್ನ ಪ್ರಾರ್ಥನೆ ಮಾಡಿ. ಭಗವಂತನ ಎಷ್ಟು ಶ್ರದ್ಧಾ ಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಿರೋ, ಅದರಲ್ಲೂ ವಿಶೇಷವಾಗಿ ತಂದೆ ತಾಯಿಯನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಯಾರು ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಿರೋ ಭಗವಂತನ ಸಂಪೂರ್ಣ ಅನುಗ್ರಹ ಆಟೋಮೆಟಿಕ್ ಆಗಿ ನಿಮಗೆ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ.
ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶಾಂತಿ, ಸುಖ, ನೆಮ್ಮದಿ ಅನ್ನೋದನ್ನ ಕಳ್ಕೊಂಡ್ ಬಿಡ್ತೀರಾ. ಎಷ್ಟೇ ಪಣತೊಟ್ಟು ಕೆಲಸ ಮಾಡ್ಬೇಕಂದ್ರೂ ಕೂಡ ಕಾರ್ಯಸಿದ್ಧಿ ಆಗಲ್ಲ. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ, ಅದರಲ್ಲೂ ಕಂಪನಿಗಳು ಯಾರ್ಯಾರು ಭೂಮಿ ವ್ಯಾಪಾರ ಮಾಡ್ತೀರಾ ಅವರಿಗೆ ಇವತ್ತು ಕಹಿ ಸುದ್ದಿಗಳನ್ನ ಕೇಳ್ತಕ್ಕಂಥದ್ದಿರುತ್ತೆ. ಎಷ್ಟೋ ಕಷ್ಟಪಟ್ಟು ತಾವು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು, ಕಳೆದ 1 ತಿಂಗಳಿಂದ ಆಗದೆ ಇರತಕ್ಕಂಥ ಕೆಲಸಗಳನ್ನ ಕಷ್ಟಪಟ್ಟು ನೀವು ನೆರವೇರಿಸಿಕೊಂಡು ಬಂದ್ರೂ ಕೂಡ ಇವತ್ತು ಅದು ಕೈ ಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಕಹಿ ಸುದ್ದಿಗಳನ್ನ ಕೇಳ್ತಕ್ಕಿರ್ತದಿರುತ್ತೆ, ಕಹಿ ಕ್ಷಣಗಳನ್ನ ಅನುಭವಿಸ್ತಕ್ಕಂಥದ್ದಿರುತ್ತೆ. ಈ ಎಲ್ಲಾ ಕ್ಷಣಗಳನ್ನ ದೂರ ಮಾಡ್ಕೋಬೇಕು. ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಸುಧಾರಣೆ ಆಗ್ಬೇಕು. ಅನ್ಕೊಂಡಿರ್ತಕ್ಕಂಥ ಕೆಲಸ ಲೇಟ್ ಆದ್ರೂ ಚಿಂತೆ ಇಲ್ಲ, ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಿನ್ನ ಅನುಗ್ರಹ ಬೇಕಪ್ಪ, ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು ಅಂದ್ರೆ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. 300 ಮುಕ್ಕೋಟಿ ದೇವತೆಗಳು ಪ್ರತಿಯೊಬ್ಬರನ್ನು ಕೂಡ ಇವತ್ತು ನಿಮ್ಮ ಇಷ್ಟ ದೇವರು, ಅದರಲ್ಲೂ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರನ್ನ ತಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರೋ, ಅದರಲ್ಲೂ ವಿಶೇಷವಾಗಿ ಸುಮಾರು ಜನ ಈ ಮನೆಯಲ್ಲಿ ರಾಮನ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥದ್ದಿರುತ್ತೆ. ರಾಮ ಮಂದಿರ, ಶ್ರೀರಾಮ ಮಂದಿರ ಅಂತೆಲ್ಲ ಇಟ್ಕೊಂಡಿರ್ತೀರ. ಅವರಿಗೆ ವಿಶೇಷ 9 ದಿವಸ ಅನುಷ್ಠಾನ ಮಾಡಬೇಕಾಗತ್ತೆ. ಅವರು ಕೂಡ ಯಾರು ರಾಮನ ಹೆಸರನ್ನ ಮನೆಗೆ ಇಟ್ಕೊಂಡಿರ್ತೀರೋ, ವಿಶೇಷವಾಗಿ ಮೊದಲಿಂದನೂ ಪುರಾತನ ಕಾಲದಿಂದನೂ ಬಂದಿರತಕ್ಕಂಥದ್ದೇನಪ್ಪಾ ಅಂದ್ರೆ, ಯಾರ ಮನೆಗೆ ರಾಮನ ಹೆಸರನ್ನ ಇಟ್ಕೊಂಡಿರ್ತಾರೋ ಅವರಿಗೆ ನವರಾತ್ರಿ ಎಂದು ಹೇಗೆ 9 ದಿವಸ ನವರಾತ್ರಿ ದೇವಿ ಅನುಷ್ಠಾನ ಮಾಡ್ತೀವೋ ಆ ರೀತಿ 9 ದಿವಸ ರಾಮನ ಅನುಷ್ಠಾನ ಮಾಡಬೇಕು ಅಂತ. ಯಾರ್ಯಾರು ಮನೆಗೆ ರಾಮನ ಹೆಸರು ಇಟ್ಕೊಂಡಿರ್ತೀರೋ ಪ್ರತಿಯೊಬ್ಬರು ಕೂಡ ರಾಮನನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. 300 ಮುಕ್ಕೋಟಿ ದೇವತೆಗಳ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಿದೆ. ಅದಕ್ಕೋಸ್ಕರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಾರುತಿಯನ್ನ ಪ್ರಾರ್ಥನೆ ಮಾಡಿ. ಮಾರುತಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ತಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರೋ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಭಗವಂತನ ಮುಂದೆ ಕೂತ್ಕೊಳ್ಳಿ. ಶ್ರೀರಾಮ ಜಯ ರಾಮ ಜೈ ಸೀತಾರಾಮ 108 ಬಾರಿ ಪಠನೆ ಮಾಡಿ. ತಾವು ಮೀನರಾಶಿಯಲ್ಲಿರ್ತಕ್ಕಂಥವ್ರು 108 ಬಾರಿ ಪಠನೆ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ದೂರ ಆಗ್ತಕ್ಕಂಥದ್ದಿರುತ್ತೆ. ಇರೋ ಕಹಿ ಕ್ಷಣಗಳನ್ನ ದೂರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಕಹಿ ಸುದ್ದಿಗಳನ್ನ ಕೇಳ್ತಕ್ಕಂಥ ದೂರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಮಾರುತಿಯ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಿದೆ. ಮಾರುತಿಯ ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಭಗವಂತ ನಿಮಗೆ ಅಷ್ಟು ಸಂಪೂರ್ಣವಾಗಿ ವರ ಕೊಡ್ತಕ್ಕಂಥದ್ದಿರುತ್ತೆ. ರಾಮನನ್ನ ಪ್ರಾರ್ಥನೆ ಮಾಡಿ. ಮಾರುತಿ ಆಟೋಮೆಟಿಕ್ ಆಗಿ ನಿಮ್ಮ ಬಲಭುಜದಂತೆ ಬಲಭಾಗದಲ್ಲಿ ನಿಂತು ಸಂಪೂರ್ಣ ಅನುಗ್ರಹ ನಿಮಗೆ ಕೊಡ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀರಾಮನವಮಿಯ ಹಬ್ಬದಂದು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನ ತಾವೆಲ್ಲರೂ ಕೂಡ ಕೇಳಿದ್ರಿ. ರಾಮನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ನನ್ನ ತಂದೆಯವರಾದಂತಹ ಆನಂದ್ ಗುರುಜಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ, ನನ್ನ ಮೇಲೂ ಇರಲಿ. ಹಿರಿಯರ ಆಶೀರ್ವಾದ ನನಗಿರಲಿ, ನನ್ನ ಆಶೀರ್ವಾದ ಕಿರಿಯರಿಗಿರಲಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅವರ ನೇತೃತ್ವದಲ್ಲಿ ಸಾದಹಳ್ಳಿ ಗೇಟ್ ಬಳಿ ವಿಶೇಷವಾದಂತಹ ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಲಾಗಿತ್ತು. ಹನುಮನ ನಾಡಿನಿಂದ ರಾಮನೆಡೆಗೆ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನಾವೀಗ ನೋಡ್ಕೊಂಡು ಬರೋಣ. ನಮ್ಮ ಊರಿನವರೇ ಆದ ಮಹರ್ಷಿ ಮಂದಿರದ ಪೀಠಾಧ್ಯಕ್ಷರಾದ ಹಾಗೂ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರೂ ಆದ ಶ್ರೀ ಆನಂದ ಗುರುಜಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಶ್ರೀರಾಮ ನಿನ್ನ ಪಾದವ ತೋರೋ, ಶ್ರೀರಾಮ ನಿನ್ನ ಪಾದವ ತೋರೋ, ಮೋಹನ್ನ ಗುಣಧಾಮ ನಿನ್ನ ಮೋಹದ ಪಾದವ
ಮೋಹನ್ನ ಗುಣ. ನಮ್ಮ ಸಾದಹಳ್ಳಿಯ ಬಂಡೆ ಕೇವಲ ನಮ್ಮೂರಿಗೆ ಬಂಡೆ ಮಾತ್ರ ಅಲ್ಲ, ಅದು ರಾಮ ಮಂದಿರದ ನಿರ್ಮಾಣಕ್ಕೆ ಬಂಡೆ ಹೋಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ನಮಗೆ ಗೌರವದ ಸಂಗತಿ. ರಾಮ ಮಂದಿರದ ನಿರ್ಮಾಣ ಆದಷ್ಟು ಬೇಗ ಆಗ್ಲಿ, ನಾವೆಲ್ಲರೂ ಶ್ರೀರಾಮನನ್ನ ಭವ್ಯ ಮಂದಿರದಲ್ಲಿ ನೋಡುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ ಅನ್ನುವಂತ ಪ್ರಾರ್ಥನೆಯನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಧರ್ಮೋ ರಕ್ಷಿತ ರಕ್ಷತಃ, ಧರ್ಮ ಸಂಸ್ಥಾಪನೆಗಾಗಿ ಜೊತೆಗೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರತಕ್ಕಂಥ ಆಲಯ ಸ್ಥಾಪನೆಗಾಗಿ ಪಣತೊಟ್ಟು ನಿಂತಿರ್ತಕ್ಕಂಥ ಗರ್ಜಿಸುವಂತಹ ಹೆಬ್ಬುಲಿಗಳ ಮಧ್ಯದಲ್ಲಿ ನಾನು ಕೂತಂಗಾಗಿದೆ. ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಇದು. ಈ ಒಂದು ಸುದಿನಕ್ಕೋಸ್ಕರ ಸಾಕಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದಂತಹವರಿದ್ದಾರೆ, ಪ್ರಾಣವನ್ನು ತೆತ್ತದಂತವರಿದ್ದಾರೆ, ಸಾಧು ಸಂತರು, ಸಾಕಷ್ಟು ಜನ ನಾಯಕರು ಹಾಗೂ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಅಯೋಧ್ಯ ನಗರದಲ್ಲಿ ನಿಂತು ತಮ್ಮ ಹೋರಾಟವನ್ನು ಮಾಡಿರ್ತಕ್ಕಂತಹ ಸಾಕಷ್ಟು ಜನ ಪುಣ್ಯಾತ್ಮರಿದ್ದಾರೆ. ಅವರೆಲ್ಲರಿಗೂ ಸಿಗದಂತ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ಅಂದ್ರೆ ಅದೊಂದು ಪುಣ್ಯದ ಕೆಲಸ ಇದು. ಹನುಮನ ರೋಮ ರೋಮದಲ್ಲೂ ರಾಮನಾಮವಿದೆ ಅಂತ ಹನುಮನ ಸಾನ್ನಿಧ್ಯದಿಂದ ಕರ್ನಾಟಕದಿಂದ ಆ ಒಂದು ಅಡಿಗಲ್ಲಿಗೆ ಬೇಕಾಗಿರತಕ್ಕಂತಹ ಒಂದು ಬಂಡೆಯನ್ನು ಅಯೋಧ್ಯ ಕಡೆಗೆ ತೆಗೆದುಕೊಂಡು ಹೋಗ್ತಿರತಕ್ಕಂಥದ್ದು ಅದು ಉತ್ತರದ ಪ್ರಯಾಣ. ಇದು ಅಭಿವೃದ್ಧಿಯ ಸಂಕೇತವಾಗಿ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಅಂತ 100 ವರ್ಷಗಳು 100 ವಸಂತಗಳು ಪ್ರತಿಯೊಬ್ಬರಿಗೂ ತುಂಬಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಬಂಡೆಗಳ ದರ್ಶನ ಮಾತ್ರದಿಂದಲೇ. ಯಾಕೆಂದ್ರೆ ಇಲ್ಲಿ ರಾಮನಾಮವನ್ನು ಬರೆದು ಸ್ವಾಮಿಯ ಒಂದು ಅಡಿಗಲ್ಲಿಗೆ ಅಂದ್ರೆ ಆ ದೇವಸ್ಥಾನದ ಅಡಿಗಲ್ಲು ಹಾಕ್ಲಿಕ್ಕೆ ಕಳಿಸ್ತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರುವ ಸನ್ನಿವೇಶಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತ ಮಹಾಶಯರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದ. ಎಲ್ಲಾ ಮುಖಂಡರಿಗೂ, ಎಲ್ಲಾ ವಿಶ್ವ ಹಿಂದೂ ಪರಿಷತ್ನ ನನ್ನ ಅಣ್ಣ ತಮ್ಮಂದಿರಿಗೂ, ಎಲ್ಲಾ ಸದಸ್ಯರಿಗೂ ಸಹಿತ ಒಳ್ಳೇದಾಗ್ಲಿ. ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ತಮಗೂ ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಬಂದಿರತಕ್ಕಂಥ ಎಲ್ಲಾ ಪೊಲೀಸ್ ಸಿಬ್ಬಂದಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದ. ಒಳ್ಳೇದಾಗ್ಲಿ, ಶುಭವಾಗಲಿ. ಜಗತ್ತಿಗೊದಗಿ ಬಂದ ಬರಲಿರುವ ಆಪತ್ತುಗಳನ್ನೆಲ್ಲ ದೂರ ಮಾಡುವ, ಬಯಸಿದ ಎಲ್ಲ ಸಾತ್ವಿಕ ಸಂಪತ್ತನ್ನು ದಯಪಾಲಿಸುವ ಶ್ರೀರಾಮಚಂದ್ರನಿಗೆ ಮತ್ತೆ ಮತ್ತೆ ಶರಣು. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಅಡಿಗಲ್ಲು ನಮ್ಮ ಕರ್ನಾಟಕದಿಂದ ಸಾಗ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆಯ ವಿಚಾರ. ರಾಮ ಮಂದಿರದಲ್ಲಿ ಕರ್ನಾಟಕದ ಪಾಲೇನು ಅನ್ನೋದನ್ನ ಈಗ ತಾನೇ ಗೋಪಾಲಜಿಯವರು ಹೇಳಿದ್ದಾರೆ. ರಾಮ ಮಂದಿರಕ್ಕೆ ಬೀಗ ಮುದ್ರೆ ಇದ್ದಾಗ ತಾಲ ಖೋಲೋ ಅನ್ನೋ ದೊಡ್ಡ ಒಂದು ಸಂದೇಶ ಅದು ಕೇಂದ್ರಕ್ಕೆ ಹೊರಟದ್ದು ನಮ್ಮ ಕರ್ನಾಟಕದ ಉಡುಪಿಯಿಂದ. ಏನಕೇನ ಪ್ರಕಾರೇಣ ಮಂದಿರದ ಆ ಭೂಮಿ ಹಿಂದೂ ಸಮಾಜಕ್ಕೆ ದೊರೆಯಲೇಬೇಕು ಅನ್ನತಕ್ಕಂತಹ ಸಂದೇಶ, ಆಗ್ರಹದ ಮಾತು ಹೊರಟದ್ದು ಅದು ಕರ್ನಾಟಕದ ಉಡುಪಿಯಿಂದ. ಅಂತಹ ಆ ಕರ್ನಾಟಕಕ್ಕೆ ಇವತ್ತು ಇನ್ನೊಂದು ಹೆಮ್ಮೆಯ ಕಿರೀಟ, ಅದು ರಾಮ ಮಂದಿರಕ್ಕೆ ಬೇಕಾಗಿರುವ ಅಡಿಗಲ್ಲು, ಅದು ಇಲ್ಲಿನ ದೇವನಹಳ್ಳಿಯ ಈ ಸಾದಹಳ್ಳಿಯ ಕಲ್ಲು ಅಲ್ಲಿಗೆ ಸಮರ್ಪಿತವಾಗ್ತಾ ಇದೆ ಅನ್ನೋದು. ದೇವನಹಳ್ಳಿ ಅಂತ ಹೇಳಿಕೊಂಡು ಇದ್ದ ಹೆಸರು ಇವತ್ತಿಗೆ ಸಾರ್ಥಕವಾಯಿತು. ಈ ಹಳ್ಳಿಗೆ ದೇವನಹಳ್ಳಿ ಅಂತ ಯಾವಾಗ ಹೆಸರು ಬಂತೋ ಗೊತ್ತಿಲ್ಲ. ಆವತ್ತೇ ಇದು ನಿಶ್ಚಯವಾಗಿದೆ, ಇಲ್ಲಿನ ಶಿಲೆ ಅಲ್ಲಿನ ರಾಮ ಮಂದಿರಕ್ಕೆ ದೇವನಿಗೆ ಸಮರ್ಪಿತವಾಗತ್ತೆ ಅಂತ ಹೇಳಿಕೊಂಡು ಅಲ್ಲಿಗೆ ಈ ಕಲ್ಲನ್ನು ಸಾಗಿಸುವಂತಹ ದೊಡ್ಡ ಹೊಣೆ, ಸಮರ್ಪಣೆ ಮಾಡುವ ಹೊಣೆ ಈ ಹನುಮಾನ ಕಂಪನಿ ಹೊತ್ತಿದೆ ಅಂತ ಹೇಳಿದ್ರೆ, ಆ ಕಂಪನಿಗೆ ಹನುಮಾನ ಅಂತ ಹೆಸರು ಯಾವಾಗ ಬಂತೋ ಅದು ದೈವ ಸಂಕಲ್ಪ. ಇಲ್ಲಿನ ಕರ್ನಾಟಕದ ದೇವನಹಳ್ಳಿಯ ಸಾದಾ ಸೀದಾ ಒಂದು ಬಂಡೆ ಸದಾ ಕಾಲಕ್ಕೆ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂತೆ ರಾಮ ಮಂದಿರಕ್ಕೆ ಭದ್ರ ಪೀಠವಾಗಿ ಉಳಿಯುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಚಾರ. ರಾಮದೇವರು ಅಲ್ಲಿ ಹಾಗೆ ಭದ್ರ ಪೀಠದಲ್ಲಿ ನಿಲ್ಲಬೇಕು ಅಂತಿದ್ರೆ ನಮ್ಮೆಲ್ಲರ ಹೃದಯ ಬಂಡೆಯಂತೆ ಗಟ್ಟಿಯಾಗಿರತಕ್ಕಂಥ ಹೃದಯ ಸಿಂಹಾಸನದಲ್ಲಿ ರಾಮದೇವರು ಉಳಿದಿದ್ದಾರೆ. ಆದ್ದರಿಂದಾಗಿ ಅಲ್ಲಿ ಇವತ್ತು ರಾಮ ಮಂದಿರದ ನಿರ್ಮಾಣ ಕಾರ್ಯ ನಡೀತಾ ಇದೆ. ಇದರಲ್ಲಿ ಕೈಜೋಡಿಸಿರುವಂತಹ ಎಲ್ಲರಿಗೂ ಕೂಡ ಶ್ರೀರಾಮಚಂದ್ರನ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಅಯೋಧ್ಯೆ ಮತ್ತೆ ಅಯೋಧ್ಯೆಯಾಗಲಿ. ಯೋಧ್ಯ ಅಂತ ಶಬ್ದಕ್ಕೆ ಅರ್ಥ ಯಾರು ಶೀಘ್ರವಾಗಿ ಅಟ್ಯಾಕ್ ಮಾಡಬಹುದು, ಯುದ್ಧ ಮಾಡಬಹುದು, ಇದು ಅಲ್ಲ. ಅಯೋಧ್ಯ ಯಾರಿಗೂ ಕೂಡ ಇದರ ಮೇಲೆ ಯುದ್ಧ ಸಾರೋದು ಸಾಧ್ಯ ಆಗೋದಿಲ್ಲ. ಇದು ಕೇವಲ ಅಯೋಧ್ಯೆ ಮಟ್ಟಿಗೆ ಮಾತ್ರ ಅಲ್ಲ,
ಅಯೋಧ್ಯೆಯನ್ನು ಕೇಂದ್ರವನ್ನಾಗಿ ಮಾಡಿಕೊಂಡಂತಹ ಸಮಸ್ತ ಭಾರತಕ್ಕೆ ಈ ಭಾರತ ಅದು ಅಯೋಧ್ಯ, ಮುಂದಿನ ಯಾರ ಆಕ್ರಮಣವೂ ಕೂಡ ಇಲ್ಲಿ ಆಗ್ಲಿಕ್ಕಿಲ್ಲ ಅನ್ನತಕ್ಕಂಥ ಸಂದೇಶ ಸಾರುವ ರೀತಿಯಲ್ಲಿ ಶ್ರೀರಾಮಚಂದ್ರ ಆ ಭವ್ಯ ಮಂದಿರದೊಳಗೆ ನಿಂತುಕೊಂಡು ಸಮಸ್ತ ನಾಡನ್ನು, ನಮ್ಮ ದೇಶವನ್ನು ಹರಸಲಿ, ಆ ಮೂಲಕ ಸಮಸ್ತ ಜಗತ್ತಿಗೂ ಕೂಡ ಶಾಂತಿಯ ಅನುಗ್ರಹವನ್ನು ನೀಡಲಿ ಅಂತ ಹೇಳಿಕೊಂಡು ರಾಮದೇವರಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೈ ಜೋಡಿಸಿರುವಂತಹ ಎಲ್ಲರಿಗೂ ರಾಮದೇವರ ಅನುಗ್ರಹ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀರಾಮನವಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ ಹನುಮನ ನಾಡಿನಿಂದ ರಾಮನಡೆಗೆ ವಿಶೇಷ ಕಾರ್ಯಕ್ರಮ. ಸಾದಹಳ್ಳಿ ಗೇಟ್ ಬಳಿ ಇತ್ತೀಚೆಗಷ್ಟೇ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ಹೇಗೆ ನೆರವೇರಿಸಲಾಯಿತು ಅಂತ ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ, ಅಯೋಧ್ಯ ಕಟ್ಟಡಕ್ಕೆ ಸಾದಳ್ಳಿಯಿಂದ ಮೊದಲು ಶಿಲೆ ಅಂದರೆ ಆ ಪಾಯಕ್ಕೆ ಬೇಕಾಗಿರ್ತಕ್ಕಂತಹ ಕಲ್ಲನ್ನು, ಅಡಿಗಲ್ಲನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರಡ್ತಿರ್ತಕ್ಕಂಥದ್ದು ಸಂತೋಷವೇ ಸರಿ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ದೂರಿತವಾಗಿದೆ. ತಾವೆಲ್ಲರೂ ನೋಡ್ತಾ ಇದ್ದೀರಿ, ಅದ್ದೂರಿತವಾಗಿ ಈಗಾಗಲೇ 4-5 ಲಾರಿಗಳಲ್ಲಿ ವಿಶೇಷವಾಗಿ ಬಂಡೆಗಳನ್ನು ಕಟ್ ಮಾಡಿ ಅದರಲ್ಲೂ ಬೇಕಾಗಿರ್ತಕ್ಕಂತಹ ಆ ಅಲ್ಲಿನ ಒಂದು ಮೌಲ್ಯ ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿರ್ತಕ್ಕಂಥದ್ದು ಎಲ್ಲವೂ ಬಹಳ ಸಂತೋಷ. ಕರ್ನಾಟಕ ರಾಜ್ಯದ ಹನುಮ ರಾಜ್ಯದಲ್ಲಿರ್ತಕ್ಕಂಥದ್ದು ಅಂದರೆ ಹನುಮ ಹುಟ್ಟಿದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಹನುಮನ ರೋಮದಲ್ಲೂ ಸಹಿತ ಶ್ರೀರಾಮ, ಆ ಶ್ರೀರಾಮನ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮೊದಲನೇ ಶಿಲೆ. ಈ ಶಿಲೆಗಳನ್ನು ಅರ್ಥಪೂರ್ಣವಾಗಿ ವಿಶೇಷವಾಗಿ ನಡೀತಿರ್ತಕ್ಕಂಥ ಅನುಷ್ಠಾನಕ್ಕಾಗಿ ಇಲ್ಲಿಂದ ಹೊರಡ್ತಾ ಇದೆ. ಈ ಒಂದು ರಾಮನಾಮವನ್ನು ಜಪಿಸ್ತಾ ಇಲ್ಲಿರ್ತಕ್ಕಂಥ ಎಲ್ಲ ರಾಮಸೇವ ಭಕ್ತರು, ಎಲ್ಲ ಸಂಘ ಪರಿವಾರದವರು, ವಿಶ್ವ ಹಿಂದೂ ಪರಿಷತ್ತು ಮತ್ತು ಸಾಕಷ್ಟು ಜನ ಮುಖಂಡರು, ಹಾಗೆ ಪೇಜಾವರ ಶ್ರೀಗಳು ಸಹಿತ ಎಲ್ಲರೂ ಆಗಮಿಸಿರ್ತಕ್ಕಂಥದ್ದು ಈ ಬೃಹತ್ ಮಟ್ಟದ ವಿಶೇಷವಾದ ಕಾರ್ಯಕ್ರಮಕ್ಕೆ. ಈ ಕಾಯಕ ಬಹಳ ಅರ್ಥಪೂರ್ಣ. बोलो रामचंद्र महाराज की, बोलो रामचंद्र महाराज की, बोलो रामचंद्र महाराज की. ಈ ದಿವಸ ನಾವು ಆನಂದ ಗುರೂಜಿಯವರ ಈ ಆಶ್ರಮವನ್ನು ಸಂದರ್ಶಿಸ್ತಾ ಇದ್ದೇವೆ. 14 ವರ್ಷಗಳಿಂದ ನಿರಂತರವಾಗಿ ಸಮಾಜಕ್ಕೆ ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಆನಂದ ಗುರೂಜಿಯವರು ನಮ್ಮ ಸಮಾಜದ ಒಂದು ದೊಡ್ಡ ಆಸ್ತಿ. ಶ್ರೀರಾಮಚಂದ್ರ 14 ವರ್ಷಗಳ ವನವಾಸವನ್ನು ಮಾಡಿದ. 14 ವರ್ಷಗಳ ವನವಾಸದಲ್ಲಿ ಅವನು ಮಾಡಿದ್ದು ಧರ್ಮದ ರಕ್ಷಣೆಯನ್ನು. ನಾಡಿನೊಳಗಿದ್ದುಕೊಂಡು ರಾಜನಾಗಿ ಹೇಗೆ ಧರ್ಮ ರಕ್ಷಣೆಯನ್ನು ಮಾಡಬಹುದೋ, ಕಾಡಿನಲ್ಲಿದ್ದರೂ ಕೂಡ ಅದನ್ನು ಸಾಧಿಸೋದು ಸಾಧ್ಯ ಅಂತ ಹೇಳಿಕೊಂಡು ಇವತ್ತಿನ ರಾಜಕಾರಣಿಗಳಿಗೆ ಶ್ರೀರಾಮಚಂದ್ರ ಇಂತಹ ಒಂದು ಮಾರ್ಗದರ್ಶನ ಮಾಡಿದ್ದಾನೆ. ಶ್ರೀರಾಮಚಂದ್ರ ಆ 14 ವರ್ಷಗಳಲ್ಲಿ ಕಾಡಲ್ಲಿದ್ದುಕೊಂಡು ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದರೆ, ಆನಂದ ಗುರೂಜಿಯವರು ಆ 14 ವರ್ಷಗಳಿಂದ ನಿರಂತರವಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಂದ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿಯೂ ಕೂಡ
ಅಂತಹ ಉತ್ತಮ ಮಾರ್ಗದರ್ಶನ ದೊರೆತು ನಮ್ಮ ಸಮಾಜ ಸರಿದಾರಿಯಲ್ಲಿ ಸಾಗುವಂತೆ ಆಗಲಿ, ಆ ಮೂಲಕ ನಮ್ಮ ಸಮಾಜ ಏಳಿಗೆಯನ್ನು ಕಾಣುವಂತಾಗಲಿ ಅಂತ ನಾವು ಆಶಿಸ್ತಾ, ಇಂತಹ ದೊಡ್ಡ ಶ್ರಮವನ್ನು ಪಡ್ತಾ ಇರುವಂತಹ ಆನಂದ ಗುರೂಜಿಯವರಿಗೆ, ನಾಡಿನ ನಾನಾ ಮೂಲೆಯಿಂದ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಂಡು ಬರುವಂತಹವರಿಗೆ ಒಂದು ಆಶ್ರಯ, ಒಂದು ನೆಮ್ಮದಿಯ ತಾಣವನ್ನಾಗಿ ಮಾಡಿಕೊಂಡಿದ್ದಾರೆ ಈ ಆಶ್ರಮವನ್ನು. ಅವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಭಾಗ್ಯವನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಆಶ್ರಮದಲ್ಲಿ ಪ್ರತಿನಿತ್ಯ ದೇವಿಯ ಉಪಾಸನೆ ನಡೆಸ್ತಾ ದೇವಿ ಆರಾಧನೆಯೊಂದಿಗೆ ಇವತ್ತಿನ ದಿವಸ ನನ್ನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ, ಅದರಲ್ಲೂ ಈ ಆಸ್ಥಾನದಲ್ಲಿ ಕೂತಿರ್ತಕ್ಕಂತಹ ಶ್ರೀಗಳನ್ನು ನಾವು ನೀವೆಲ್ಲರೂ ಸಹಿತ ಬಹಳಷ್ಟು ನೋಡಿದ್ದೇವೆ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಧರ್ಮದ ಪ್ರಚಾರದಲ್ಲಿ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಂದು ಭಾಗಗಳಿಗೂ ಸಹಿತ ನಾನಿದ್ದೇನೆ, ಧರ್ಮ ನಿಲ್ಲಬೇಕಾಗಿದೆ, ಧರ್ಮದ ಹೋರಾಟ ಆಗಬೇಕಾಗಿದೆ, ಧರ್ಮ ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲೂ ಸಹಿತ ಧರ್ಮಧ್ವಜ ನಿಲ್ಲಬೇಕಾಗಿದೆ ಎಂಬತಕ್ಕಂತಹ ಚಿಂತನೆಯಿಂದ ಪೇಜಾವರ ಶ್ರೀಗಳು, ಹಿಂದಿನ ಶ್ರೀಗಳು ಹೇಗೆ ಪ್ರತಿಯೊಂದು ಕೇರಿಗಳಿಗೂ ಸಹಿತ ತಮ್ಮ ಕಾಲ್ನಡಿಗೆ ನಡೀತಿದ್ರೋ ಅದೇ ಪ್ರಕಾರ ಅದೇ ಮಾರ್ಗವನ್ನು ಅನುಸರಿಸ್ತಿರ್ತಕ್ಕಂಥ ಇಂದಿನ ಶ್ರೀಗಳು ಇವರೆಲ್ಲರೂ ಸಹಿತ ಇವತ್ತು ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಬಂದಿರೋದು ನನ್ನ ಪೂರ್ವಜನ್ಮದ ಪುಣ್ಯ ಮತ್ತು ನನ್ನ ಸುಕೃತ, ನನಗೆ ಸಂತೋಷ ಸಹಿತ. ಹಾಗಾಗಿ ಮೊದಲು ಶ್ರೀಗಳ ಪಾದಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲಿ ಶ್ರೀಗಳು, ಎಲ್ಲಿ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಸಾಧು ಸಂತರನ್ನು ಗೌರವಿಸುವಂತಹ ಒಂದು ನಾಡು, ಆ ರಾಜ್ಯ ಅಂದರೆ ಅದು ಕರ್ನಾಟಕ ರಾಜ್ಯ, ಭಾರತ ದೇಶ, ಭಾರತದ ಸಂಪತ್ತು. ಈ ಸಂಪತ್ತಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇವತ್ತು ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ.